ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಸುಂದರ ಶಾಲೆಯ ಎಲ್ಲ ಹಿರಿಯರು, ಪೂಜನೀಯ ಗುರುಗಳೇ ಮತ್ತು ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನೀವು ಶಿಸ್ತಾಗಿ ಕುಳಿತಿರೋದನ್ನು ನೋಡಿದರೆ ನನಗೆ 30 ವರ್ಷದ ಹಿಂದೆ ನಾನು ಶಾಲೆಯಲ್ಲಿ ಕೂತಿದ್ದು ನೆನಪಾಗ್ತದೆ. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು ಅಂದರೆ ಒಬ್ಬ ವಿದ್ಯಾರ್ಥಿಯ ಜೀವನಕ್ಕೆ, ಆತನ ಭವಿಷ್ಯಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡುವಂಥ ಒಂದು ಸುಂದರವಾದಂಥ ವೇದಿಕೆ. ಇಲ್ಲಿ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನಾವು ಏನನ್ನು ಕಲಿತೇವೋ, ಏನನ್ನು ತಿಳ್ಕೊಳ್ತೇವೋ ಅದು ನಮ್ಮನ್ನು ತುಂಬ ಸದೃಢರನ್ನಾಗಿ ನಿರ್ಮಾಣ ಮಾಡ್ತದೆ. ನಾಳೆ ನಾವು ದೊಡ್ಡವರಾದಾಗ ನಮ್ಮ ಮನಸ್ಥಿತಿ, ನಮ್ಮ ಅಭಿರುಚಿ ಈಗಿನ ವರ್ತನೆಗಳ ಮೇಲೆ ನಿರ್ಮಾಣ ಆಗಿರ್ತದೆ. ಅಂದರೆ ನಾವು ಸಣ್ಣವರಿದ್ದಾಗ ಏನನ್ನ ತಲೆಯಲ್ಲಿ ತುಂಬಿಕೊಳ್ತೇವಲ್ಲ, ಅದೇ ವಿಚಾರಗಳು ದೊಡ್ಡವರಾದ ಮೇಲೆ ನಮ್ಮ ವರ್ತನೆಗಳಾಗಿ ಬದಲಾಗಿರ್ತವೆ. ನಾವು ಸಣ್ಣವರಿದ್ದಾಗ ಒಳ್ಳೆ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡ್ರೆ ದೊಡ್ಡವರಾದಾಗ ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ. ಒಂದು ವೇಳೆ ನಾವು ಸಣ್ಣವರಿದ್ದಾಗ, ಸಣ್ಣವರಂದ್ರೆ ಈ ವಯಸ್ಸಲ್ಲಿ ಅಕಸ್ಮಾತ್ ದುರ್ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡ್ರೆ, ದುರ್ವಿಚಾರ ಅಂದರೆ ಕೆಟ್ಟ ವಿಚಾರ, ನಾವು ದೊಡ್ಡವರಾದ ಮೇಲೆ ಅಂಥದ್ದೇ ವರ್ತನೆಗಳು ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದಲೇ ನಮ್ಮ ಹಿಂದಿನ ಹಿರಿಯರು ಒಂದು ಗಾದೆ ಮಾತನ್ನು ಹೇಳಿದ್ದಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಎಷ್ಟು ಚೆನ್ನಾಗಿದೆ ನೋಡಿ ಗಾದೆ ಮಾತು. ಇಲ್ಲೇನು ಗಿಡಗಳು ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲ ನೇರವಾಗಿ ಬೆಳೆದಿದ್ದಾವೆ, ಎತ್ತರವಾಗಿ ಬೆಳೆದಿದ್ದಾವೆ, ವಿಶಾಲವಾಗಿ ಬೆಳೆದಿದ್ದಾವೆ. ಇವು ಯಾಕೆ ನೇರವಾಗಿ ಬೆಳೆದಿದ್ದಾವೆ, ಎತ್ತರವಾಗಿ ಬೆಳೆದಿದ್ದಾವೆ, ವಿಶಾಲವಾಗಿ ಬೆಳೆದಿದ್ದಾವೆ ಅಂದರೆ, ಯಾರೋ ಪುಣ್ಯಾತ್ಮರು 10, 15, 20 ವರ್ಷದ ಹಿಂದೆ ಈ ಎಲ್ಲ ಗಿಡಗಳು ಪುಟ್ಟ ಸಸ್ಯ ಇದ್ದಾಗ ಅವುಗಳು ಅಂಕುಡೊಂಕಾಗಿ ಬೆಳೀಬಾರ್ದು, ಅಸ್ತವ್ಯಸ್ತವಾಗಿ ಇರಬಾರದು ಅಂತ ವಿಚಾರ ಮಾಡಿ ಅವುಗಳಿಗೆಲ್ಲ ಸರಿಯಾದ ಆಸರವನ್ನು ಹಚ್ಚಿ ಗಾಳಿಗೆ ಹೊಯ್ದಾಡಿ ಬೀಳಲಾರದ ಹಾಗೆ ಜೋಪಾನ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದರಿಂದ ಈ ಎಲ್ಲ ಗಿಡಗಳು ಎತ್ತರವಾಗಿ, ನೇರವಾಗಿ, ವಿಶಾಲವಾಗಿ, ಗಟ್ಟಿಯಾಗಿ ನಿಂತಿದ್ದಾವೆ. ಹೌದು ಅಲ್ವೋ? ಸರಿನೋ ತಪ್ಪು? ಅಕಸ್ಮಾತ್ 10, 15, 20 ವರ್ಷದ ಹಿಂದೆ ಈ ಎಲ್ಲ ಗಿಡಗಳು ಸಣ್ಣ ಸಸಿ ಇದ್ದಾಗ ಆ ಗಿಡಗಳ ಮುಂದೆ ಹಾದು ಹೋಗುವವರು ಅವು ಹೇಗಾದರೂ ಬೆಳೀಲಿ ಅಂತ ಅಲಕ್ಷ್ಯ ಮಾಡಿದ್ರೆ, ಅವು ದೊಡ್ಡವಾದ ಮೇಲೆ ನಮಗೇನು ಲಾಭ ಇದೆ ಅಂತ ಉದಾಸೀನ ಮಾಡಿದ್ರೆ ಇಷ್ಟು ಸುಂದರವಾದ ಗಿಡಗಳು ಇಲ್ಲಿ ನಿಲ್ಲುತ್ತಿರಲಿಲ್ಲ. ನಿಂತರೂ ಅವುಗಳನ್ನು ನಾವು ಉಳಿಸ್ತಿರ್ಲಿಲ್ಲ, ಕಡಿದು ಹಾಕಿ ಬಿಡ್ತಿದ್ದೆವು. ಹೇಗೋ ಹಾಗೆ ನಾವು ಸಣ್ಣವರಿದ್ದಾಗ, ವಿದ್ಯಾರ್ಥಿಗಳಾಗಿದ್ದಾಗ, ಬಾಲಕಿಯರಿದ್ದಾಗ ಒಳ್ಳೆ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಗಿಡಗಳಿಗೆ ಹೇಗೆ ಆಸರವಾಗಿ ಒಂದು ಕಟ್ಟಿಗೆ ಹಚ್ಚಿದ್ರು, ಮೇಕೆ ದನಗಳು ತಿನ್ನಬಾರದು ಅಂತ ಒಂದು ಬೇಲಿ ಹಾಕಿದ್ರಲ್ಲ, ಹಾಗೆ ನಮ್ಮ ಜೀವನಕ್ಕೂ ಒಂದು ಆಸರವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಆಸರ ಅಂದರೆ ಗೊತ್ತಾ ನಿಮಗೆ?
ಆಸರ ಅಂದರೆ ಬೀಳಬಾರ್ದು. ಸಣ್ಣ ಗಿಡ ಇದ್ದಾಗ ಬೀಳಲಾರ್ದ ಹಾಗೆ ಬಾಜು ಒಂದು ಕಟ್ಟಿಗೆ ಇಡ್ತಾರೆ ಗೊತ್ತಾ, ಆ ಕಟ್ಟಿಗೆ ಇಟ್ಟು ಸಣ್ಣದೊಂದು ದಾರ ತಗೊಂಡು ಕಟ್ತಾರೆ, ನೋಡಿದ್ದೀರಿ? ಆ ಆಸರ ಬೇಕಲ್ಲ ನಮಗೂ. ಒಂದು ಸಣ್ಣ ಸಸಿ ಬೀಳಲಾರದ ಹಾಗೆ ಹೇಗೆ ಕಟ್ಟಿಗೆ ಇಟ್ಟಿದ್ರು, ಹಾಗೆ ವಿದ್ಯಾರ್ಥಿಗಳಾದ ನಾವು ಸರಿಯಾಗಿ ಬೆಳೆಯೋದಕ್ಕೆ, ಎತ್ತರ ಬೆಳೆಯೋದಕ್ಕೆ, ಸಶಕ್ತವಾಗಿ ರೂಪುಗೊಳ್ಳೋದಕ್ಕೆ, ಸದೃಢವಾಗಿ ನಿರ್ಮಾಣ ಆಗೋದಕ್ಕೆ ನಮಗೂ ಒಂದು ಆಸರ ಬೇಕಲ್ಲ, ನಮಗೂ ಒಂದು ಸಪೋರ್ಟ್ ಬೇಕಲ್ಲ. ಏನು ಆ ಸಪೋರ್ಟು? ನಾವು ಎಲ್ಲ ಶಾಲೆಯಲ್ಲಿ ಒಂದು ಕಟ್ಟಿಗೆ ತಗೊಂಡು ಕೂತ್ಕೊಳ್ಳೋಣ, ಒಂದು ಕಟ್ಟಿಗೆ ಬೆನ್ನಿಗೆ ಹಿಂಗೆ ಚುಚ್ಕೊಂಡು ನಿಂತ್ಕೊಳ್ಳೋಣ. ಗಿಡಕ್ಕೆ ಹೇಗೆ ಕಟ್ಟಿಗೆಯೋ ಹಾಗೆ ವಿದ್ಯಾರ್ಥಿಗಳಿಗೂ ಒಂದು ಸಪೋರ್ಟ್ ಇದೆ. ಆ ಸಪೋರ್ಟನ್ನು ಪಡೆಯೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಶಿಕ್ಷಣ ಅಂದ್ರೆ ಏನು ಗೊತ್ತಾ? ದಿನ ಶಾಲೆಗೆ ಬರೋದು, ಚೆನ್ನಾಗಿ ಓದೋದು, ಚೆನ್ನಾಗಿ ಬರೆಯೋದು, ಪರೀಕ್ಷೆ ಬರೆಯೋದು, ಮಾರ್ಕ್ಸ್ ತಗೊಳ್ಳೋದು, ಪಾಸ್ ಆಗೋದು, ರ್ಯಾಂಕ್ ಬರೋದು, ಪ್ರೈಮರಿಯಿಂದ ಹೈಸ್ಕೂಲ್ಗೆ, ಹೈಸ್ಕೂಲಿಂದ PUಗೆ, PUಯಿಂದ ಡಿಗ್ರಿಗೆ, ಡಿಗ್ರಿ ಆದಮೇಲೆ ಜಾಬ್ಗೆ, ಜಾಬ್ ಆದಮೇಲೆ ಸೆಟ್ಲ್ಮೆಂಟ್ಗೆ. ಇಷ್ಟೇ ಅಲ್ಲ, ಇದು ಅದರ ಒಂದು ಭಾಗ. ಇಡೀ ಶಿಕ್ಷಣ ಪ್ರಕ್ರಿಯೆಯೊಳಗಡೆ ಇದು ಒಂದು ಭಾಗ. ಇದನ್ನು ಮಾಡಲೇಬೇಕು. ಇದನ್ನು ಮಾಡದೇ ಇದ್ರೆ ಶಿಕ್ಷಣ ಪೂರ್ಣ ಆಗೋದಿಲ್ಲ. ಆದರೆ ಶಿಕ್ಷಣ ಅಂದರೆ ಓದೋದು ಬರೆಯೋದು ಅಷ್ಟೇ ಅಲ್ಲ. ಒಬ್ಬ ಮನುಷ್ಯ ತುಂಬಾ ಚೆನ್ನಾಗಿ ಓದ್ತಾನೆ, ಒಬ್ಬಾಕೆ ತುಂಬಾ ಚೆನ್ನಾಗಿ ಓದ್ತಾಳೆ, ಅದಕ್ಕೆ ಆಕೆಯನ್ನು ಸುಶಿಕ್ಷಿತ ಅನ್ನಬೇಕು ಅಂತ ಎಲ್ಲೂ ಇಲ್ಲ. ಓದೋರು ಬರೆಯೋರು ಅಷ್ಟೇ ವಿದ್ಯಾವಂತರು, ಅಷ್ಟೇ ಬುದ್ಧಿವಂತರು, ಅಷ್ಟೇ ಸುಶಿಕ್ಷಿತರು ಅಂತ ನಾವು ತೀರ್ಮಾನ ಮಾಡಬಾರ್ದು. ಹಾಗಾದ್ರೆ ಶಿಕ್ಷಣ ಅಂದ್ರೆ ಏನು? ಏನನ್ನ ಗಳಿಸೋದಕ್ಕಾಗಿ, ಏನನ್ನ ಕಲಿಯೋದಕ್ಕಾಗಿ, ಏನನ್ನ ತಿಳ್ಕೊಳ್ಳೋದಕ್ಕಾಗಿ ನಾವು ಶಾಲೆಗೆ ಬರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳಾದವರು ಬಹಳ ಸರಿ ಶಾಲೆಯಲ್ಲಿ ಏನಾಗುತ್ತೆ, ಒಬ್ಬ ಎಷ್ಟು ಚೆನ್ನಾಗಿ ಓದ್ತಾನೋ ಅಷ್ಟೇ ಚೆನ್ನಾಗಿ ಬಾಕಿಯವರಿಗೆ ಓದೋದಕ್ಕೆ ಆಗೋದಿಲ್ಲ. ಓದಲೇಬೇಕು ಅಂತ ನಿಯಮನೂ ಏನೂ ಇಲ್ಲ. ಇನ್ನೊಬ್ರು ಎಷ್ಟು ಚೆನ್ನಾಗಿ ಬರೀತಾರೋ ಅಥವಾ ಹಾಡು ಹೇಳ್ತಾರೋ ಅಥವಾ ಆಟ ಆಡ್ತಾರೋ ಅಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಆಟ ಆಡಲ್ಲ, ಬರೆಯಲ್ಲ, ಹಾಡು ಹೇಳಲ್ಲ. ಒಬ್ರು ಹಾಡಿದ ಹಾಗೆ ಎಲ್ಲ ಮಕ್ಕಳು ಹಾಡು ಹೇಳಬೇಕು ಅಂತ ಎಲ್ಲಿ ನಿಯಮ ಇದೆ? ಮತ್ತೆ ವಿದ್ಯೆ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಏನು? ನಾವು ಏನನ್ನ ಕಲಿತ್ರೆ ಈಗ ಗಿಡದ ಹಾಗೆ ಎತ್ತರಕ್ಕೆ ಬೆಳೀತೀವಿ ಅಂತ ಈಗ ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ. ಮೊದಲನೇ ವಿಷಯ, ವಿದ್ಯೆ ಅಂದ್ರೆ, ಶಿಕ್ಷಣ ಅಂದ್ರೆ ಒಬ್ಬ ವ್ಯಕ್ತಿ ಎಂಥದ್ದೇ ಪ್ರಸಂಗ ಬಂದರೂ, ಶಬ್ದ ನೆನ್ಪಿಟ್ಕೋಬೇಕು, ಒಬ್ಬ ವ್ಯಕ್ತಿ ಜೀವನದಲ್ಲಿ ದೊಡ್ಡವರಾದ ಮೇಲೆ ಎಂಥದ್ದೇ ಪ್ರಸಂಗ ಬಂದರೂ ಅಂಜದೆ, ಹಿಂದೆ ಸರಿಲಾರದೆ ಧೈರ್ಯದಿಂದ ಎದುರಿಸುವಂಥ ಎದೆಗಾರಿಕೆಯನ್ನು ಪಡೆಯೋದು. ಏನಾದರೂ ಬರಲಿ, ಕಷ್ಟ ಆದರೂ ಬರಲಿ, ಸುಖ ಆದರೂ ಬರಲಿ, ಗೆಲುವಾದರೂ ಬರಲಿ, ಸೋಲಾದರೂ ಬರಲಿ, ಖುಷಿಯಾದರೂ ಸಿಗಲಿ, ಬೇಜಾರಾದರೂ ಆಗಲಿ, ಏನೇ ಆದರೂ ನಾನು ಜೀವನದಲ್ಲಿ ಹಿಂದೆ ಸರಿಯೋದಿಲ್ಲ, ಮುಂದೆ ನುಗ್ಗುತ್ತೀನಿ, ಏನಾದರೂ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮನೋಭೂಮಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಇದು ಬಹಳ ಮುಖ್ಯ. ಗೊತ್ತಿಲ್ಲ ನಾಳೆ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ನಾಳೆ ದೊಡ್ಡವರಾದ ಮೇಲೆ ನೌಕರಿ ಹಿಡಿತೀವೋ, ಚಾಕ್ರಿ ಮಾಡ್ತೀವೋ, ಉದ್ಯಮ ಮಾಡ್ತೀವೋ, ಉದ್ಯೋಗಪತಿಗಳಾಗ್ತೀವೋ, ಕೋಟ್ಯಾಧಿಪತಿಗಳಾಗ್ತೀವೋ, ಅಥವಾ ಹಣನೇ ಇರಲಾರ್ದ ಹಾಗೆ ಬದುಕ್ತೀವೋ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವುದೇ ಪರಿಸ್ಥಿತಿಗೆ ಹೋದರೂ ಕೂಡ ಆ ಪರಿಸ್ಥಿತಿ ಒಳಗಡೆ ಅತ್ಯಂತ ಧೈರ್ಯದಿಂದ, ಯಾವ ಕಾರಣಕ್ಕೂ ಅಂಜಲಾರದೆ, ಅಳಕಲಾರದೆ, ಧೈರ್ಯದಿಂದ ಮುನ್ನುಗ್ಗುವ ಹಾಗೆ ಈಗಲೇ ನಾವು ನಮ್ಮ ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ದೊಡ್ಡವರಾದಾಗ ಯಾವುದಾದ್ರೂ ಒಂದು ಪರಿಸ್ಥಿತಿ ನಮಗೆ ಎದುರಾಯಿತು ಅಂದರೆ ಆ ಪರಿಸ್ಥಿತಿನ ಎದುರಿಸೋದಕ್ಕೆ ನಮ್ಗೆ ಆಗೋದೇ ಇಲ್ಲ, ಅಂಜುತ್ತೀವಿ. ಪರಿಸ್ಥಿತಿಯ ಕೈಗೊಂಬೆ ಆಗಲಾರದ ಹಾಗೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ನೆನಪುಳಿತದ ಇದು ನಾನು ಹೇಳೋ ಮಾತು? ಶಿಕ್ಷಣ ಅಂದರೆ, ಈಗ ನಾವು ಶಾಲೆಗೆ ಬಂದಿದ್ದೀವಲ್ಲ, 5ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ಇದ್ದೀವಿ. ನಾವಿಲ್ಲಿ ಯಾಕೆ ಬಂದಿದ್ದೀವಿ? ನೀವು ಯಾಕೆ ಬಂದಿರಿ?
ನೀವು ಯಾಕೆ ಬಂದಿರಿ? ಎದಕ್ಕೆ ಬಂದಿರಿ? ಕಲಿಯೋದಕ್ಕೆ ಬಂದಿದ್ದೀರಿ, ರೈಟ್? ಏನು ಕಲಿಯೋದಕ್ಕೆ ಬಂದಿದ್ದೀರಿ? ಶಿಕ್ಷಣ ಕಲಿಯೋದಕ್ಕೆ ಬಂದಿದ್ದೀರಿ. ಶಿಕ್ಷಣ ಅಂದ್ರೆ ಏನು? ನಾವು ಪರಿಸ್ಥಿತಿಯ ಕೈಗೊಂಬೆಯಾಗಲಾರದ ಮನೋಭೂಮಿಕೆಯನ್ನು ಹೊಂದುವುದು. ಎಲ್ಲರೂ ಚಿಕ್ಕೋಡಿ ಕಡೆ ಹೊರಟಿದ್ದಾರೆ, ಅದಕ್ಕೆ ನಾನು ಚಿಕ್ಕೋಡಿ ಕಡೆ ಹೊರಟಿದ್ದೀನಿ ಅನ್ನೋ ಹಂಗೆ ನಾವು ಆಗ್ಬಾರ್ದು. ನನ್ನ ಕೆಲಸ ನಿಪ್ಪಾಣಿ ಒಳಗಡೆ ಇದ್ರೆ ನಾವು ಯಾವ ಕಡೆ ಹೋಗ್ಬೇಕು? ಊರ್ ಮಂದಿ ಎಲ್ಲ ಚಿಕ್ಕೋಡಿ ಕಡೆ ಹೋಗ್ತಾ ಇದ್ದಾರೆ, ನನ್ನ ಕೆಲಸ ನಿಪ್ಪಾಣಿ ಒಳಗಡೆ ಇದೆ. ಊರ್ ಮಂದಿ ಎಲ್ಲ ಹೋಗಿರೋ ದಾರಿಯೊಳಗೆ ನಾವು ಹೋಗ್ಬೇಕು, ಅಥವಾ ನಮ್ಮ ಕೆಲಸ ಎಲ್ಲಿದೀವೋ ಆ ಕಡೆ ಹೋಗ್ಬೇಕು? ಊರ್ ಮಂದಿ ಎಲ್ಲ ಹೋದ ದಾರಿ ಒಳಗಡೆ ನಾವು ಹೋದ್ರೆ ನಾವು ಪರಿಸ್ಥಿತಿ ಕೈಗೊಂಬೆ. ನನ್ನ ಕೆಲಸ ಎಲ್ಲಿದೆಯೋ, ನನ್ನ ಗುರಿ ಏನಿದೆಯೋ, ನನ್ನ ಉದ್ದೇಶ ಏನಿದೆಯೋ ಅದನ್ನ ನಿಶ್ಚಯ ಮಾಡಿ ನಡೆಯುವ ಹಾಗೆ ನಾವು ಬೆಳೆದಿವೆ ಅಂದರೆ ನಾವು ವಿದ್ಯಾವಂತರು. ಹಾಗೆ ಕಲಿಯೋದು, ಹಾಗೆ ತಿಳ್ಕೊಳ್ಳೋದು. ಇದಕ್ಕೆ ಏನೇನು ಮಾಡಬೇಕು ಅಂತ ಒಂದು 3-4 ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ತಿಳಿತಾ? ನಾನು ಹೇಳಿದ್ದು ತಿಳಿತಾ? ನಾಳೆ ನೀವೆಲ್ಲ ದೊಡ್ಡವರಾದ ಮೇಲೆ ಅಂದರೆ ಇನ್ನೊಂದು 4-8 ವರ್ಷ ವಯಸ್ಸಾದ ಮೇಲೆ ಏನೇನೋ ಸನ್ನಿವೇಶಗಳು ನಿಮ್ಮ ಮುಂದೆ ಬರುತ್ತೆ ಜೀವನದಲ್ಲಿ. ಯಾರೋ ಹೇಳಿದ್ದನ್ನ, ಯಾರೋ ಮಾಡಿದ್ದನ್ನ ನಾವು ಅನುಸರಿಸಬಾರ್ದು. ನಮಗೆ ಸ್ವಂತಿಕೆ ಇರಬೇಕು, ಪರ್ಸನಾಲಿಟಿ ಇರಬೇಕು. ವಿ ಹ್ಯಾವ್ ಟು ಟೇಕ್ ಡಿಸಿಷನ್ಸ್, ವಿ ಹ್ಯಾವ್ ಟು ಡಿಸೈಡ್. ನಾನು ಏನಾಗಬೇಕು ಅಂತ ನಾವೇ ತೀರ್ಮಾನ ಮಾಡಬೇಕು. ಇಲ್ಲಿ ಬಾ, ನೀ ಭಾಳ ಎತ್ತರ ಇದೆ, ಮಿಲ್ಟ್ರಿಗೆ ಸೇರ್ಕೋ. ಇಲ್ಲಿ ಬಾ, ನೀ ಭಾಳ ಶಾಣೆ ಇದೆ, ಡಾಕ್ಟರ್ ಆಗು. ಇಲ್ಲಿ ಬಾ, ನಿಂಗೆ ಭಾಳ ಟೆಕ್ನಿಕ್ಸ್ ಇದೆ, ನೀನೊಬ್ಬ ಮೆಕ್ಯಾನಿಕ್ ಆಗು ಅಂತ ಯಾರೋ ಹೇಳಬಾರ್ದು. ಯಾರೋ ನಮ್ಮ ಹಣೆ ಬರಹವನ್ನು ತೀರ್ಮಾನ ಮಾಡಬಾರ್ದು. ಯಾರೋ ನಮ್ಮ ಭವಿಷ್ಯಕ್ಕೆ ಕೈ ಹಾಕಬಾರ್ದು. ವಿ ಹ್ಯಾವ್ ಟು ಡಿಸೈಡ್ ವಾಟ್ ವಿ ಹ್ಯಾವ್ ಟು ಬಿಕಮ್. ನಾ ಏನಾಗಬೇಕು ನಾಳೆ ಜೀವನದಲ್ಲಿ ಅಂತ ನಾವೇ ನಿರ್ಧಾರ ಮಾಡಬೇಕು. ನಿಮ್ಗೆ ನಾನು ಒಂದು ಹೆಸರು ಹೇಳ್ತೀನಿ ನೋಡಿ, ಗೊತ್ತಿರಬೇಕು. ಸೂರ್ಯಕಾಂತ್ ಅಂತ ಒಂದು ಹೆಸರಿದೆ, ಕೇಳಿದ್ದೀರಾ? ಇತ್ತೀಚೆಗೆ 1 ವಾರ 8 ದಿನಗಳಲ್ಲಿ ಆ ಹೆಸರು ಇಡೀ ಭಾರತ ದೇಶದ ಮೂಲೆಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೂರ್ಯಕಾಂತ್ ಕೇಳಿದ್ದೀರಾ? ಯಾರು ಸೂರ್ಯಕಾಂತ್? ಕೇಳಿದ್ದೀರಾ? ನೀವೆಲ್ಲ ಶಾಲೆ ಮಕ್ಕಳೇ ತಾನೆ? ದಿನ ಶಾಲೆಗೆ ಬರ್ತಿರ್ತಾನೆ, ಮತ್ತೆ ಈ ಹೆಸರು ಗೊತ್ತಿಲ್ವಾ? ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್ ಅಂದರೆ ಗೊತ್ತಿದೆಯಾ? ಬಹಳ ಥಂಡಿ ಹತ್ತಿದೆ, ಬಹಳ ಚಳಿ ಆಗ್ತಾ ಇದೆ. ಪೇಪರ್ ಓದ್ತೀರಾ? ಶಾಲೆಗೆ ಪೇಪರ್ ಬರುತ್ತಾ? ಪೇಪರ್ ಓದ್ತೀರಾ? ಈಗ ಒಂದು 7 ದಿನದ ಹಿಂದಿನ ಪೇಪರ್ ಒಳಗಡೆ ಅವ್ರ ಸುದ್ದಿ ಇತ್ತು, ಮತ್ತು 8-10 ದಿವಸದಿಂದ ಅದೇ ಸುದ್ದಿ ಇದೆ. ಸೂರ್ಯಕಾಂತ್ ಗೊತ್ತಿಲ್ವ ನಿಮಗೆ? ಯಾರು ಅಂತ ಸೂರ್ಯಕಾಂತ್ ಗೊತ್ತಿಲ್ವ? ಓಕೆ, ನಾನು ಹೇಳ. ಸೂರ್ಯಕಾಂತ್ ಅವರು ಯಾರು ಅಂದರೆ, ನಮ್ಮ ದೇಶದಲ್ಲಿ ಹರಿಯಾಣ ಅಂತ ಒಂದು ರಾಜ್ಯ ಇದೆ, ಕೇಳಿದ್ದೀರಾ? ಹರಿಯಾಣ ಏನದು ರಾಜ್ಯ ಎಲ್ಲಿದೆ? ಅದು ಎಲ್ಲಿದೆ? ಪೂರ್ವ ಭಾರತದಲ್ಲೂ, ಪಶ್ಚಿಮ ಭಾರತದಲ್ಲೂ, ದಕ್ಷಿಣ ಭಾರತದಲ್ಲೂ? ವೆರಿ ಗುಡ್, ದಕ್ಷಿಣ ಭಾರತದಲ್ಲಿ ಐತಲ್ಲ. ವೆರಿ ನೈಸ್, ಎಷ್ಟು ಶಾಣೆ ಇದೆಯೋ. ಅದಕ್ಕೆ ನೋಡು, ಶಾಲೆ ಇಷ್ಟು ಸುಂದರ ಇರೋದು. ಈ ಶಾಲೆ ಯಾಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಇಲ್ಲಿ ಮಕ್ಕಳು ಬುದ್ಧಿವಂತರಿದ್ದಾರೆ. ಬರೀ ಬಿಲ್ಡಿಂಗ್ ಚೆನ್ನಾಗಿದ್ರೆ ಗುಡ್ ಸ್ಕೂಲ್ ಅಲ್ಲ. ಯಾರು ಹೇಳಿದ್ದು ಉತ್ತರ ಭಾರತ ಅಂತ? ಯಾರು ಹೇಳಿದ್ದು? ನೀನಪ್ಪ. ವೆರಿ ಗುಡ್, ಅವ್ನು ಗೊತ್ತಸರಿ ಚಪ್ಪಾಳೆ ಹೊಡೀರಿ ಎಲ್ಲರೂ. ಇದಕ್ಕೆ ಸಾಮಾನ್ಯ ಜ್ಞಾನ ಅಂತ ಕರೀತಾರೆ. ಏನಂತ ಕರೀತಾರೆ? ವಿದ್ಯಾರ್ಥಿಗಳಾದವರಿಗೆ ಸಾಮಾನ್ಯ ಜ್ಞಾನನೂ ಇರಬೇಕು. ಸಾಮಾನ್ಯ ಜ್ಞಾನ ಅಂದರೆ ನಮ್ಮ ಸುತ್ತಮುತ್ತ ಏನಿದೆ, ನಮ್ಮ ದೇಶ ಹೇಗಿದೆ, ನಮ್ಮ ರಾಜ್ಯ ಹೇಗಿದೆ, ನಮ್ಮ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಏನೇನಿದೆ, ದೇಶದ ಯಾವ್ಯಾವ ಭಾಗದಲ್ಲಿ ಏನೇನಿದೆ, ಯಾವ್ಯಾವ ರಾಜ್ಯ ಯಾವ್ಯಾವುದಕ್ಕೂ ವಿಶೇಷತೆ ಇದೆ ಅಂತ ತಿಳ್ಕೋಬೇಕು. ಟೀಕೆ, ಈ ಕಡೆ ನೋಡಿ. ಹರಿಯಾಣದೊಳಗಡೆ ಪೆಟ್ವಾರ ಅಂತ ಒಂದು ಊರ ಹೆಸರೇನು ನೆನ್ಪಿಟ್ಕೋಬೇಕು ನೀವು ಇದನ್ನು ಕೊನೆಯವರೆಗೂ. ಆ ಪೆಟ್ವಾರದೊಳಗಡೆ ಒಬ್ಬರು ಮೇಷ್ಟ್ರಿದ್ರು, ಸರ್ ಇದ್ರು. ಸಂಸ್ಕೃತ ಶಾಲೆ ಸರ್, ಅವರು ಸಂಸ್ಕೃತ ಕಲಿಸ್ತಾ ಇದ್ರು. ಅವರಿಗೆ ಈ ಹುಡುಗ ಮಗ ಯಾರು ಸೂರ್ಯಕಾಂತ. ಬಹಳ ಒಳ್ಳೆಯವರು ಅವ್ರ ತಂದೆ.
ಅವ್ರ ತಾಯಿನೂ ಬಹಳ ಒಳ್ಳೆಯವರು. ಜಗತ್ನಲ್ಲಿ ಯಾವ್ದಾದ್ರು ತಂದೆ ತಾಯಿ ಕೆಟ್ಟವ್ರು ಇರ್ತಾರ? ಅವ್ರ ತಾಯಿ ತಂದೆ ಹೇಗೆ ಒಳ್ಳೆಯವರು ಹಾಗೆ ನಮ್ಮ ತಾಯಿ ತಂದೆನೂ ಒಳ್ಳೆಯವರು ಇರ್ತಾರೆ. ಅವರು ಆ ಹುಡುಗನ ಶಾಲೆಗೆ ಸೇರಿಸಿದ್ರು. ಅವನು ದಿನ ಶಾಲೆಗೆ ಹೋಗ್ತಿದ್ದ, ಅಭ್ಯಾಸ ಮಾಡ್ತಿದ್ದ, ಚೆನ್ನಾಗಿ ಓದ್ತಿದ್ದ, ಚೆನ್ನಾಗಿ ಬರೀತಿದ್ದ. ಅವ್ರ ತಂದೆ ತಾಯಿಗೆ ಒಂದು ರೂಢಿ ಇತ್ತು. ಏನ್ ರೂಢಿ ಅಂದ್ರೆ, ರಜೆ ಇದ್ದಾಗ ಮಕ್ಕಳನ್ನ ಜಮೀನಿಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿದ್ರು, ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು. ಹೋಗ್ಬೇಕೋ ಹೋಗ್ಬಾರ್ದು, ಹುಡುಗರು ಶಾಲೆ ಹುಡುಗರು ಕೆಲಸ ಮಾಡಬೇಕೋ ಮಾಡಬಾರ್ದು. ನಂದು ಅಭ್ಯಾಸ ಭಾಳ ಇದೆ, ನಾ ಕೆಲಸ ಮಾಡಲ್ಲ ಅಂತ ಯಾವುದಾದ್ರೂ ಹುಡುಗಿ ಮನೆಯೊಳಗೆ ಹೇಳಿದರೆ ಅವ್ರು ಸ್ಟೂಡೆಂಟ್ಸೇ ಅಲ್ಲ. ಆಕ್ಚುಲಿ ಸ್ಟೂಡೆಂಟ್ ಆದವರು ಅಪ್ಪ ಅಮ್ಮನಿಗೆ ಹೆಚ್ಚು ಉಪಕಾರ ಮಾಡಬೇಕು, ಅಪ್ಪ ಅವನ ಕೈ ಒಳಗಡೆ ಹೆಚ್ಚು ಕೆಲಸ ಮಾಡಬೇಕು. ಕೆಲವು ಮೈಗಳ್ರು ಏನು ಮಾಡ್ತಾರೆ, ಅಪ್ಪಗ ಅವ್ಗ ಏನು ಹೇಳ್ತಾರೆ, ನಂದು ಭಾಳ ಅಭ್ಯಾಸ ಇದೆ, ಭಾಳ ಹೋಮ್ವರ್ಕ್ ಇದೆ ಅಂತ ಹೇಳ್ತಾರೆ. ಅವ್ರು ಯಾವಾಗ ಗುಡ್ ಸ್ಟೂಡೆಂಟ್ಸ್, ಒಬಿಡಿಯಂಟ್ ಸ್ಟೂಡೆಂಟ್ಸ್ ಆಗೋಕ್ಕಾಗತ್ತೆ? ನೀವು ಅಷ್ಟೇ, ನಿಮ್ಮಪ್ಪ ನಿಮ್ಮವ್ವ ಯಾವುದೇ ಕೆಲಸ ಹೇಳಿದರೆ ತಕ್ಷಣ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಆಗಲ್ಲ ಅಂತ ಹೇಳಬಾರ್ದು, ಅಭ್ಯಾಸ ಇದೆ ಅಂತ ಹೇಳಬಾರ್ದು. ಅವ್ರ ತಂದೆ ಅವ್ರನ್ನ ಜಮೀನಿಗೆ ಕರ್ಕೊಂಡು ಹೋಗ್ತಿದ್ರು. ಅದು ಹರಿಯಾಣ. ಗೋಧಿ ಹೆಚ್ಚಿಗೆ ಬೆಳೀತಿದ್ರು. ಗೋಧಿನ ಕತ್ತರಿಸೋದು, ಬೆಳೆದು ನಿಂತ ಗಿಡನ ಕೊಯ್ಲು ಮಾಡೋದಕ್ಕೆ ಕತ್ತರಿಸೋದು, ಫಸಲು ಮಾಡೋದಕ್ಕೆ ಕತ್ತರಿಸೋದು. ತುಂಬಾ ಬಿಸಿಲು, ತುಂಬಾ ಗಟ್ಟಿ ನೆಲ, ಒಣಗಿ ನಿಂತ ಗೋಧಿ, ಕೈಯಲ್ಲಿ ಕುಡುಗೋಲು ಹಿಡ್ಕೋಬೇಕು, ಕತ್ತರಿಸ್ಬೇಕು, ಕಟ್ಟಬೇಕು, ಒಟ್ಟಬೇಕು. ಬಹಳ ಕಷ್ಟ ಆಗ್ತಿತ್ತು. ಬರೀ ರಜೆ ಇದ್ದಾಗ ಒಂದ್ಸರಿ ಅಪ್ಪ ಕರ್ಕೊಂಡೋಗಿ ಜಮೀನಲ್ಲಿ ಕೆಲಸ ಹಚ್ಚೋರು. ಕೆಲಸ ಮಾಡಬಾರ್ದು ಅಂತ ಸೂರ್ಯಕಾಂತನ ತಲೆಯೊಳಗೆ ಇರಲಿಲ್ಲ. ಆದರೆ ಸೂರ್ಯಕಾಂತನ ತಲೆಯೊಳಗಡೆ ಏನಿತ್ತು ಅಂದರೆ, ನಾನು ಕೊನೆಯವರೆಗೂ ಹೀಗೆ ದುಡಿದು 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 ದಣಿಯೋದ್ರಲ್ಲಿ ಏನು ಅರ್ಥ ಇದೆ? ನಾನು ಏನಾದರೂ ಮಾಡಿ ಜೀವನದಲ್ಲಿ ಸ್ಪೆಷಲ್ ಅಚೀವ್ಮೆಂಟ್ ಮಾಡಬೇಕು ಅಂತ ತಲೆಯೊಳಗಡೆ ವಿಚಾರ ಬಂತು. ಹೆಂಗಿದೆ ನೋಡಿ ವಿಚಾರ. ಏನಾದರೂ ಮಾಡಬೇಕು, ವಿಶೇಷ ಸಾಧನೆ ಮಾಡಬೇಕು, ನಮ್ಮ ಊರಲ್ಲಿ ಯಾರೂ ಮಾಡಲಾರ್ದ ಕೆಲಸ ಮಾಡಬೇಕು, ಎತ್ತರಕ್ಕೆ ಬೆಳೀಬೇಕು, ಇಡೀ ದೇಶದ ಜನ, ಇಡೀ ರಾಜ್ಯದ ಜನ, ನಮ್ಮ ಊರಿನ ಜನ ನನ್ನನ್ನು ಗೌರವಿಸಬೇಕು, ನಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು, ಹಾಗೆ ನಾನು ಮಾಡಬೇಕು ಅಂತ ಅವನ ತಲೆಯಲ್ಲಿ ವಿಚಾರ ಬಂತು. ಅವ ಅಂದ್ಕೊಂಡ, ಹೀಗಾಗಬೇಕಾದ್ರೆ ನಾನು ಓದಬೇಕು, ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು, ಆಲೋಚನೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು ಅಂತ ಡಿಸೈಡ್ ಮಾಡಿದ. ಅಭ್ಯಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ. ಆ ಹುಡುಗ ಎಷ್ಟು ಚೆನ್ನಾಗಿ ಓದಿದ ಅಂದರೆ, ಇಡೀ ಶಾಲೆಯಲ್ಲಿ ಯಾವಾಗಲೂ ಅವನೇ ಫಸ್ಟ್ ಬರ್ತಿದ್ದ. ಡಿಗ್ರಿಲೂ ರ್ಯಾಂಕ್ ಬಂದ, LLB ಮಾಡಿದ, ವಕೀಲ್ಕಿ ಮಾಡಿದ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ. ಮತ್ತೆ ಎಟ್ ದ ಏಜ್ ಆಫ್ 38, 38ನೇ ವಯಸ್ಸಿಗೆ ಅಡ್ವೊಕೇಟ್ ಜನರಲ್ ಆಗಿ ಸೆಲೆಕ್ಟ್ ಆದ. ಭಾರತ ದೇಶದಲ್ಲಿ ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಅಡ್ವೊಕೇಟ್ ಜನರಲ್ ಆಗಿರೋದು ಆ ವ್ಯಕ್ತಿ ಒಬ್ಬರೇ, ಸೂರ್ಯಕಾಂತ್. ಅವರು ವಿದ್ವತ್ತು, ಅವರ ಬುದ್ಧಿವಂತಿಕೆ, ಅವರ ಕಾನೂನು ಜ್ಞಾನ ಸೂರ್ಯಕಾಂತ್ ಅವರನ್ನು ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಯಿತು ಅಂದರೆ, ಅವರು ಹೈಕೋರ್ಟ್ ಜಡ್ಜ್ ಆದರು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೈಕೋರ್ಟ್ ಜಡ್ಜ್ ಆಗಿ ಸೇವಾ ಮಾಡಿದರು. ಅಷ್ಟೇ ಅಲ್ಲ, ಕೊನೆಗೆ 2025ನೇ ಇಸ್ವಿ ನವೆಂಬರ್ ತಿಂಗಳು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವಾ ಆರಂಭ ಮಾಡಿದರು. ಸೂರ್ಯಕಾಂತ್ ಯಾರು ಗೊತ್ತಾಯ್ತಾ ಈಗ ನಿಮಗೆ? ಯಾರು ಹೇಳಿ? ಹೂ ಇಸ್ ಸೂರ್ಯಕಾಂತ್? ಯಾರು ಸೂರ್ಯಕಾಂತ್? ಸದ್ಯ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ. ಹರಿಯಾಣದ ಸಣ್ಣ ಹಳ್ಳಿಯೊಳಗಡೆ ಗೋಧಿ ಕತ್ತರಿಸುವಾಗ ಹುಡುಗನ ತಲೆಯಲ್ಲಿ ಬಂದ ವಿಚಾರ ಆ ಹುಡುಗನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಮಾಡಿದೆ ಅನ್ನೋದೇ ಸತ್ಯ. ಆದರೆ ವಾಳಕಿ ಅಂತ ಹಳ್ಳಿಯೊಳಗಡೆ ಇರೋ ನಾವು ಶಾಲೆ ಕಲಿಯುವಾಗ ಒಳ್ಳೆಯ ವಿಚಾರವನ್ನ ಮಾಡಿ, ಒಳ್ಳೆಯ ಪ್ರಯತ್ನವನ್ನ ಮಾಡಿ, ಒಳ್ಳೆಯ ವಿದ್ಯೆ ಸಂಪಾದನೆ ಮಾಡಿದರೆ ಹೇಗೆ ಸೂರ್ಯಕಾಂತನನ್ನ ಇಡೀ ಭಾರತ ದೇಶ ಗೌರವಿಸ್ತಾ ಇದೆಯೋ ಹಾಗೆ ನಮ್ಮನ್ನು ಕೂಡ ಗೌರವಿಸುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಸೂರ್ಯಕಾಂತ್ ಹೇಗೆ ಅಭ್ಯಾಸ ಮಾಡಿದ್ರೋ, ಪ್ರಯತ್ನ ಮಾಡಿದ್ರೋ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಮನುಷ್ಯನಾದವರಿಗೆ ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ.
ಮನುಷ್ಯರೊಳಗಡೆ ಒಳ್ಳೆಯವರು, ಕೆಟ್ಟವರು, ಬುದ್ಧಿವಂತರು, ದಡ್ರು ಅಂತ ಎಲ್ಲೂ ಇಲ್ಲ. ನಾನು ಹೇಳೋದು ತಿಳಿತಾ ಇದೆ ನಿಮಗೆ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನ. ಮನುಷ್ಯರೊಳಗಡೆ ಒಳ್ಳೆಯವರು, ಕೆಟ್ಟವರು, ಬುದ್ಧಿವಂತರು, ದಡ್ರು, ಶಕ್ತಿಶಾಲಿಗಳು, ದುರ್ಬಲರು ಅಂತ ಇಲ್ಲ. ಎಲ್ಲರ ಒಳಗಡೆನೂ ಒಂದೇ ರೀತಿ ಸಾಮರ್ಥ್ಯ ಇರುತ್ತೆ. ಇಲ್ಲಿ ಇಷ್ಟು ಜನ ಕೂತಿದೀವಲ್ಲ, ಹಿಂದೆಗಡೆ ಕೇಳಿಸುತ್ತಪ್ಪ, ಈ ಕಡೆ ನೋಡ್ರು, ಇಷ್ಟು ಜನ ಕೂತಿದೀವಲ್ಲ, ಇದರೊಳಗಡೆ ಅತ್ಯಂತ ಬುದ್ಧಿವಂತರು ಯಾರು ಅಂತ ಪ್ರಶ್ನೆನೇ ಮಾಡಬಾರ್ದು. ಯಾಕೆ ಅಂದ್ರೆ ನಿಸರ್ಗ ಎಲ್ಲರ ಒಳಗಡೆನೂ ಒಂದೇ ರೀತಿ ಸಾಮರ್ಥ್ಯವನ್ನು ಇಟ್ಟಿದೆ. ಎಲ್ಲರಿಗೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಕೆಲವು ಜನ ಎತ್ತರಕ್ಕೆ ಯಾಕೆ ಬೆಳೀತಾರೆ ಅಂದ್ರೆ ಅವರು ತಮ್ಮ ಆಲೋಚನೆಗಳನ್ನು ಬದಲಿ ಮಾಡಿಕೊಳ್ತಾರೆ. ಅಂದ್ರೆ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನಾನು ಓದ್ತೀನಿ, ನಾನು ಎತ್ತರಕ್ಕೆ ಬೆಳೀತೀನಿ ಅನ್ನೋ ಆಲೋಚನೆ ಯಾರ ತಲೆಯೊಳಗಡೆ ಬರುತ್ತೋ ಅವರನ್ನ ನಿಲ್ಲಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ದೀಪಿಕಾ ಟಿ.ಸಿ ಅಂತ ಒಬ್ಬ ಹುಡುಗಿ ಇದ್ದಾರೆ, ಹೆಸರು ಕೇಳಿದ್ದೀರಾ? ದೀಪಿಕಾ ಟಿ.ಸಿ. 9ನೇ ಕ್ಲಾಸ್ ಅವ್ರು ಯಾರ್ಯಾರು ಕೈ ಎತ್ತಿ? 9ನೇ ಕ್ಲಾಸ್ ಅವರು. ಮತ್ತೆ ನೀವು ಪೇಪರ್ ಓದಲ್ವಾ? ವಾಟ್ ಅಬೌಟ್ 8ನೇ ಕ್ಲಾಸ್ ಅವರು? 8ನೇ ಕ್ಲಾಸ್ ಅವರು ಇಬ್ರೇನಾ? ನೋಡಿ, ಕೈ ಎತ್ತೋದಕ್ಕೂ ಕಷ್ಟ ಆಗಿದೆ, ಅಷ್ಟು ಥಂಡಿ ಇದೆಯಾ? ಓಕೆ. ನೀವು ಪೇಪರ್ ಓದಲ್ವಾ? ಓಕೆ. ನಾನು ಇನ್ನೊಂದು ಹೆಸರು ಹೇಳ್ತೀನಿ, ಅದು ಯಾರಿಗೆ ಗೊತ್ತಿದೆ ಕೈ ಎತ್ತಿ. ಇದು ಬರ್ತಾ ಇದೆಯಲ್ಲ, ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತಲ್ಲ, ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತಲ್ಲ, ಇವ್ರು ನಡೆಸ್ಕೊಡ್ತಾರಲ್ಲ, ಅವ್ರು ಯಾರು? ಕಿಚ್ಚ. ಇದು ಹೆಂಗೆ ನೆನಪು ಕುಡಿತು ನಿಮಗೆ? ಅದು ಯಾವ್ದಾದ್ರು ಪರೀಕ್ಷೆಗೆ ಬರುತ್ತಾ? ಬಿಗ್ ಬಾಸ್ ಪ್ರೋಗ್ರಾಮ್ ನಡೆಸಿಕೊಡುವವರು ಯಾರು ಬರುತ್ತಾ? ಹಳ್ಳಿ ಪವರ್ ಪ್ರೋಗ್ರಾಮ್ ನಡೆಸಿಕೊಡುವವರು ಯಾರು ಬರುತ್ತಾ? ಎಕ್ಸಾಮ್ ಬರುತ್ತಾ? ನೋಡಿ, ನೀವೆಲ್ಲ ಅದನ್ನ ನೆನಪಿಟ್ಕೊಂಡಿದ್ದೀರ. ಇದೇ ದೊಡ್ಡ ಸಮಸ್ಯೆ. ನಮ್ದು ಪ್ರಾಬ್ಲಮ್ ಏನು ಸ್ಟೂಡೆಂಟ್ಸ್ದು ಅಂದ್ರೆ, ಏನು ಗೊತ್ತಿರಬೇಕು ಅದು ಗೊತ್ತಿರಲ್ಲ, ಏನು ಗೊತ್ತಿರಬಾರ್ದು ಅದು ಗೊತ್ತಿರ್ತದೆ. ಏನು ನೋಡಬೇಕು, ಏನು ತಿಳ್ಕೋಬೇಕು, ಯಾವುದಕ್ಕೆ ಟೈಮ್ ಹಾಕಬೇಕು ಅದಕ್ಕೆ ಹಾಕಲ್ಲ. ಏನು ನೋಡಬಾರ್ದು, ಯಾವ್ದು ತಿಳ್ಕೋಬಾರ್ದು, ಯಾವುದಕ್ಕೆ ಟೈಮ್ ಹಾಕಬಾರ್ದು ಅದಕ್ಕೆ ಹಾಕ್ತೀವಿ. ಅದಕ್ಕೆ ಬಹಳ ಜನ ಸ್ಟೂಡೆಂಟ್ಸ್ ಬೆಳೆಯೋದಿಲ್ಲ. ಟೀಕೆ. ಲೆಟ್ ಅಸ್ ಸಿ. ದೀಪಿಕಾ ಟಿ.ಸಿ ಹೆಸರು ನೆನಪುಳಿತದ? ಹೇಳಿ. ನಮ್ಮ ಕರ್ನಾಟಕ ರಾಜ್ಯದವರವರು. ನಾವು ಶಿ ಈಸ್ ವರ್ಲ್ಡ್ ಹೀರೋಯಿನ್. ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಆಕೆನೂ ಒಬ್ಬಾಕೆ. ಈಗ ಕರ್ನಾಟಕದಲ್ಲಿ ತುಮಕೂರು ಅಂತ ಒಂದು ಜಿಲ್ಲೆ ಇದೆ, ಗೊತ್ತಿದೆಯಾ? ತುಮಕೂರು ಜಿಲ್ಲೆಯೊಳಗಡೆ ಶಿರಾ ಅಂತ ಒಂದು ತಾಲೂಕಿದೆ. ಯಾವ ತಾಲೂಕು ಹೇಳಿ? ಶಿರಾ. ತಾಲೂಕು ಹೆಸರು ಎಷ್ಟು ಚೆನ್ನಾಗಿದೆ. ಸಿರಾ ಅಲ್ಲ, ಶಿರಾ. ಅಲ್ಲಿ ಕರಿತಿಮ್ಮನಹಳ್ಳಿ ಅಂತ ಒಂದು ಊರಿದೆ. ಏನು ಊರ ಹೆಸರು? ಕರಿತಿಮ್ಮನಹಳ್ಳಿ. ನಿಮ್ಮ ಊರು ಹಾಗೆ ಸಣ್ಣ ಊರು. ಒಂದು ಸಣ್ಣ ಮನೆ, ತುಂಬಾ ಸಣ್ಣ ಮನೆ. ಪಾಪ ಗಂಡ ಹೆಂಡತಿ ಇಬ್ರು. ಅವ್ರಿಗೆ 2 ಗಂಡು ಮಕ್ಕಳಿದ್ರು. ಬಡವರವರು. ದಿನ ಜಮೀನಿಗೆ ಹೋಗ್ತಿದ್ರು, ಕೂಲಿ ಮಾಡ್ತಿದ್ರು, 4 ರೂಪಾಯಿ ಬರ್ತಿತ್ತು. ಅದರೊಳಗಡೆ ಮನೆ ನಡೆಸ್ತಾ ಇದ್ರು. ಮಕ್ಕಳಿಗೆ ಕಲಿಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು ಅಂತ ಬಹಳ ಆಸೆ ಅವರಿಗೆ, ತಾಯಿ ತಂದೆಗೆ. ಅವ್ರಿಗೆ 3ನೇದು ಒಂದು ಮಗು ಹುಟ್ಟಿತು, ಹೆಣ್ಣು ಹುಡುಗಿ. ಬಹಳ ಚಂದಿತ್ತು ನೋಡೋದಕ್ಕೆ, ಚಿನ್ನದ ಪುತ್ಥಳಿ ಇದ್ದ ಹಾಗೆ ಇತ್ತು. ಬಹಳ ಖುಷಿಯಾಗಿಬಿಡ್ತು ಅವ್ರಿಗೆ. 2 ಬಂಗಾರದಂತ ಗಂಡು ಮಕ್ಕಳು, ಒಂದು ಮುತ್ತಿನಂತ ಹೆಣ್ಣು ಮಗಳು. ಅವ್ರ 3 ಮಕ್ಕಳು, ಇವರಿಬ್ರು ಗಂಡ ಹೆಂಡತಿ, 5 ಜನ ಮನೆಯೊಳಗಡೆ ಇದ್ರು. ಖುಷಿಯಾಗಿ ಇದ್ರು. ದಿನ ಮುಂಜಾನೆ ಹೇಳ್ತಿದ್ರು, ಇಬ್ರು ಹುಡುಗರಿಗೆ ತಯಾರಿ ಮಾಡಿ ಶಾಲೆಗೆ ಕಳಿಸ್ತಿದ್ರು. ಈ ಸಣ್ಣ ಹುಡುಗಿನ ಜೋಪಾನ ಮಾಡ್ತಿದ್ರು. ಗಂಡ ದುಡಿಯೋದಕ್ಕೆ ಹೋಗ್ತಿದ್ದ, ಹೆಂಡತಿ ಮನೆಯೊಳಗೆ ಇರ್ತಿದ್ರು. ಆ ಹುಡುಗಿ ಇದ್ದಳಲ್ಲ, ಸಣ್ಣ ಹುಡುಗಿ, ಆಕೆನೇ ದೀಪಿಕಾ. ಆ ಹುಡುಗಿ ಹೆಸರು ದೀಪಿಕಾ ಟಿ.ಸಿ. ಆಕೆ 5 ತಿಂಗಳು ಕೂಸಿದ್ದಾಗ, 5 ತಿಂಗಳು ಕೂಸಂದ್ರೆ ಗೊತ್ತಲ್ಲ, ಮಾತಾಡಕ್ಕೆ ಬರುತ್ತಾ, ನಡಿಯಕ್ಕೆ ಬರುತ್ತಾ, ಹೆಚ್ಚಿಗೆ ತಿಳಿಯುತ್ತೋ ತಿಳಿಯಲು? ಅಲ್ಲ, ಕೂಸಿಗೆ ತಿಳಿಯುತ್ತೋ ತಿಳಿಯಲು? ತಿಳಿತದೆ, ಆದರೆ ಹೇಳಕ್ ಬರಲ್ಲ. ಹಂಗೆ ನೋಡಿದ್ರೆ ಕೂಸಿಗಿಂತ ಶಾಣೆ ದೊಡ್ಡವ್ರು ಇರಲ್ಲ. ಸಣ್ಣ ಹುಡುಗರಿಗೇನೆ ಜಾಸ್ತಿ ಬುದ್ಧಿ ಇರುತ್ತೆ. ನಾವು ಸಣ್ಣವ್ರಿಗೇನು ತಿಳಿಯಲ್ಲ ಅಂತೀವಿ ಅಲ್ಲ. ಈಗ ನೀವು ಕೂತಿರಲ್ಲ, ನೀವೆಲ್ಲ ಪ್ರಚಂಡರು. ನಾವು ಅನ್ಕೊಂಡಿರ್ತೀವಿ ನಿಮ್ಗೇನು ಬರಲ್ಲ ಅಂತ. ನಿಮ್ಗೆ ನಮಗಿಂತ ಹೆಚ್ಚಿಗೆ ಗೊತ್ತಿರುತ್ತೆ. 5 ತಿಂಗಳು ಕೂಸಿತ್ತು. ಅಮ್ಮ ಮನೆಯೊಳಗಡೆ ಹೊರಗಡೆ ಹಾಕಿ ಒಳಗಡೆ ಕೆಲಸ ಮಾಡ್ತಾ ಇದ್ದು. ಅದು ಆಡ್ತಿತ್ತು. ಸಣ್ಣ ಕೂಸು ಆಡುವಾಗ ಏನ್ ಮಾಡ್ತವೆ? ಕೈ ಕಾಲು ಬಡಿಕೊಳ್ತಿರ್ತವೆ, ನೋಡಿದಿರಿ?
ಹಿಂಗೆ ಕೈ ಕಾಲು ಬಡ್ಕೊಂಡು ಆಟ ಆಡ್ಬೇಕಾದ್ರೆ ಕೈ ಉಗುರು ಕಣ್ಣಿಗೆ ಬಡಿತು. ಸಣ್ಣ ಹುಡುಗಿ, ಸಣ್ಣ ಕಣ್ಣು, ಎಳಿ ಕಣ್ಣು, ಮೆತ್ತಗಿರ್ತದಲ್ಲ ಶರೀರ ಎಲ್ಲ, ಚೂಪಾದ ಉಗುರು ಕಣ್ಣಿಗೆ ಬಡದ್ರಿಂದ ಕಣ್ಣಿನೊಳಗಡೆ ದಳದಳ ಅಂತ ರಕ್ತ ಬರೋದಕ್ಕೆ ಚಾಲುವಾಯ್ತು. ಅಮ್ಮ ಹೊರಗಡೆ ಬಂದು ನೋಡಿದ್ರು, ಗಾಬರಿ ಆದ, ನನ್ನ ಮಗಳಿಗೆ ಹಿಂಗಾಯ್ತಲ್ಲ ಅಂತ. ಮಗನ್ ಕರೆದು ಅಪ್ಪನ ಕರೆದು ಆಮೇಲೆ ಕೂಸ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು, ದವಾಖಾನೆಗೆ ಹೋದ್ರು. ಡಾಕ್ಟರ್ ಮುಂದಿಟ್ರು, ಎಲ್ಲ ತೋರಿಸಿದ್ರು. ಡಾಕ್ಟರ್ ಕಣ್ಣೆಲ್ಲ ಒರೆಸಿದ್ರು, ಕ್ಲೀನ್ ಮಾಡಿದ್ರು, ಟೆಸ್ಟ್ ಮಾಡಿದ್ರು. ಸಣ್ಣ ಕೂಸಲ್ಲ ಅದು, 5 ತಿಂಗಳ ಕೂಸಲ್ಲ, ಅಳುತ್ತಿತ್ತದು. ಎಲ್ಲ ಟೆಸ್ಟ್ ಮಾಡಿ ಡಾಕ್ಟರ್ ಹೇಳಿದ್ರು, ಗಾಯ ಬಹಳ ಜೋರಾಗಿ ಆಗಿದೆ, ಬಹುತೇಕ ಕಣ್ಣಿನ ದೃಷ್ಟಿ ಹೋಗ್ತದೆ, ಈ ಹುಡುಗಿ ಕುರುಡಿ ಆಗ್ತಾಳೆ. ಅಪ್ಪಗೆ ಅವ್ಗೆ ನಿಮ್ಮ ಮಗಳು ಕುರುಡಿ ಆಗ್ತಾಳೆ ಅಂದ್ರೆ ಖುಷಿ ಆಗುತ್ತೋ ಬೇಜಾರಾಗುತ್ತೋ? ಬಂಗಾರದಂತ ಹೆಣ್ಣು ಮಗಳು ನೋಡಿದ್ರೆ ಖುಷಿ ಆಗ್ಬೇಕು, ಅಷ್ಟು ಚೆನ್ನಾಗಿದ್ದಾಳೆ, ಆಕೆ ಕುರುಡಿ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದಾಗ ಅಪ್ಪ ಅಮ್ಮ ಇಬ್ರು ತಲೆ ಮೇಲೆ ಕೈ ಕೊಟ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರು. ಡಾಕ್ಟರ್ ಹೇಳಿದ್ರು, ನೋ ಪ್ರಾಬ್ಲಮ್, ಸ್ವಲ್ಪ ಕಾಯೋಣ, ಹುಡುಗಿಗೆ 10 ವರ್ಷ ಆಗೋವರೆಗೂ ವೇಟ್ ಮಾಡೋಣ, 10 ವರ್ಷ ಆದ್ಮೇಲೆ ಕರ್ಕೊಂಡು ಬನ್ನಿ, ಆಪರೇಷನ್ ಮಾಡಿ ಟ್ರೈ ಮಾಡೋಣ, ದೃಷ್ಟಿ ಬಂದರೂ ಬರಬಹುದು ಅಂತ ಡಾಕ್ಟರ್ ಅಂದ್ರು. ಸರಿ, ಅಪ್ಪ ಅಮ್ಮ ಹುಡುಗಿನ ಕರ್ಕೊಂಡು ಮನೆಗೆ ಹೋದ್ರು. ಸಾವಕಾಶ ಹುಡುಗಿ ದೊಡ್ಡಕ್ಕೆ ಆಗಕ್ಕೆ ಪ್ರಾರಂಭ ಮಾಡಿದ್ರು. 6ನೇ ವಯಸ್ಸಿಗೆ ಬಂದ್ರು. ಊರೊಳಗಡೆ ಶಾಲೆಗೆ ಸೇರಿಸಿದ್ರು. ಎಷ್ಟನೇ ವಯಸ್ಸಿಗೆ ಸೇರಿಸಿದಾರೆ ನಿಮ್ಮನ್ನ? ಎಷ್ಟನೇ ವಯಸ್ಸಿಗೆ ಸೇರಿಸ್ತಾರೆ ಎಲ್ಲರನ್ನು? ಎಷ್ಟನೇ ವಯಸ್ಸಿಗೆ ಸೇರಿಸ್ಬೇಕು? ನಮ್ಮನ್ನ ಯಾರು ಕೇಳೋದಿಲ್ಲ. 6 ವರ್ಷ ಆದ ತಕ್ಷಣ ಕರ್ಕೊಂಡು ಬಂದು ಕುಂಡ್ರಿಸ್ಬಿಡ್ತಾರೆ. ಈಗಂತೂ ಇನ್ನೂ ಸ್ವಲ್ಪ ಅರ್ಜೆಂಟ್, 3 ವರ್ಷಕ್ಕೂ ಶಾಲೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಯಾರಾದ್ರೂ ಇದ್ದೀರಾ ಆ ಥರ? LKG UKG ಇಲ್ಲಿ ಇದೆಯಾ? ನಿಮ್ಮಲ್ಲಿ ಇದೆಯಾ? ಓ, ನೀವು ಲಕ್ಕಿ, ಬಾರಾಗ್ಬಿಟ್ಟಿದ್ದೀರಿ. ಸರಿ, ಈ ಹುಡುಗಿನೂ ಕರ್ಕೊಂಡು ಹೋಗಿ ಕುಣಿಸಿದ್ರು. ಬಹಳ ಚೂಟಿ ಹುಡುಗಿ, ಬಹಳ ಶಾಣೆ ಹುಡುಗಿ. ಆದರೆ ಆಕೆಗೆ ಒಂದು ಕಣ್ಣು ಕಾಣಿಸ್ತಿರ್ಲಿಲ್ಲ. ಒಂದು ಕಣ್ಣು ಕಾಣಿಸ್ಲಾರದಕ್ಕೆ ಬಾಕಿ ಯಾರು ಆಕೆ ಜೊತೆ ಫ್ರೆಂಡ್ಶಿಪ್ಪೇ ಮಾಡ್ತಿರ್ಲಿಲ್ಲ, ಆಕೆ ಜೊತೆ ಆಟ ಆಡ್ತಿರ್ಲಿಲ್ಲ, ಆಕೆ ಜೊತೆ ಕುತ್ಕೋತಿರ್ಲಿಲ್ಲ, ಆಕೆ ಜೊತೆ ಬೆರೀತಿರ್ಲಿಲ್ಲ. ಆದರೆ ಹುಡುಗಿ ಮಾತ್ರ ಬಹಳ ಒಳ್ಳೆ ಹುಡುಗಿ, ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ಲು. 5ನೇ ಕ್ಲಾಸ್ ಮುಗೀತು, 6ನೇ ಕ್ಲಾಸ್ ಮುಗೀತು, 11-12 ವರ್ಷ ವಯಸ್ಸಾಗಿತ್ತು. ಅವ್ರ ಅಪ್ಪ ಆಕೆನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು. ಡಾಕ್ಟರ್ ಮತ್ತೆ ಎಲ್ಲ ಟೆಸ್ಟ್ ಮಾಡಿದ್ರು. ಮತ್ತೆ ಡಾಕ್ಟರ್ ಹೇಳಿದ್ರು ಅಪ್ಪ ಅಮ್ಮಂಗೆ, ತುಂಬಾ ಹಣ ಖರ್ಚಾಗುತ್ತೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಭಾಳ ಹಣ ಖರ್ಚಾಗುತ್ತೆ. ಎಷ್ಟು ಹಣ ಖರ್ಚಾಗುತ್ತೆ ಅಂದ್ರೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಹಣ ಖರ್ಚಾಗುತ್ತೆ. ಇಷ್ಟು ಹಣ ಹಾಕಿ ಆಪರೇಷನ್ ಮಾಡಿದ ಮೇಲೂ ಆಕೆ ದೃಷ್ಟಿ ಬರುತ್ತೆ ಅಂತ ನಾವು ಗ್ಯಾರಂಟಿ ಕೊಡಲ್ಲ. ಅಪ್ಪಂಗೆ ಬಹಳ ಬೇಜಾರಾಗಿಬಿಟ್ಟು, ಅವನಿಗೆ ಏನಾದರೂ ಮಾಡಬೇಕು, ನನ್ನ ಮಗಳ ಪ್ರಪಂಚ ನೋಡಬೇಕು, ಆಕೆ ಕಣ್ಣು ಕಾಣಿಸ್ಬೇಕು ಅಂತ ಆಸೆ ಇತ್ತು. ಅವನಿಗೂ ಅದೇ ಆಸೆ ಇತ್ತು. ಅವರಿಬ್ರು ಬಡದಾಡ್ತಿದ್ರು, ದುಡ್ಡು ಕೂಡಿಸ್ಬೇಕು ಅಂತ ಗುದ್ದಾಡ್ತಿದ್ರು. ಅವಾಗ ಆ ಹುಡುಗಿ ದೀಪಿಕಾ TC 12 ವರ್ಷದ ಹುಡುಗಿ, ಎಷ್ಟು ಒಳ್ಳೆಯ ವಿಚಾರ ನೋಡಿ ಆಕೆದು. ಅಪ್ಪನ ಕೈ ಹಿಡ್ಕೊಂಡು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅಪ್ಪಗೆ ಹೇಳ್ತಾಳೆ, ಅಪ್ಪ ಯಾಕೆ ಇಷ್ಟು ತ್ರಾಸ ಮಾಡ್ಕೋತೀಯ? ನನಗ್ ಕಣ್ಣಿಲ್ಲ ಅಂತ ಎಲ್ಲರೂ ಅಪಹಾಸ್ಯ ಮಾಡ್ತಾರಲ್ಲ, ನಾನು ಕುರುಡಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಒಂದು ಕಣ್ಣು ಇಟ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲ ಜನ ನನ್ನನ್ನು ಮೂದಲಿಸ್ತಾರಲ್ಲ, ಆಡ್ಕೊಳ್ತಾರಲ್ಲ, ನೀನೇನು ಚಿಂತೆ ಮಾಡಬೇಡ. ಸಾಲ ಮಾಡಿ ತ್ರಾಸ ಮಾಡಿಕೊಂಡು ಆಪರೇಷನ್ ಮಾಡೋದಕ್ಕೆ ದುಡ್ಡು ಹಾಕಿ ನನ್ನ ಕಣ್ಣು ಬರೆಸ್ಬೇಕು ಅಂತ ಕಷ್ಟಪಡಬೇಡ. ನೆನಪಿಟ್ಕೋ, ನಾನು ಒಂದೇ ಕಣ್ಣು ಇಟ್ಕೊಂಡು ಇಡೀ ಜಗತ್ತಿನಲ್ಲಿ ಯಾರೂ ಮಾಡಲಾರ್ದ ಸಾಧನೆ ಮಾಡ್ತೀನಿ ಅಂತ ಅಪ್ಪಗೆ ಹೇಳ್ತಾಳೆ ಹುಡುಗಿ. ಮತ್ತೆ ಅಪ್ಪಗಂತಾಳೆ, ಯಾವ ಜಗತ್ತು ನನ್ನನ್ನು ಮೂದಲಿಸುತ್ತೋ ಅದೇ ಜಗತ್ತು ನನ್ನನ್ನು ಗೌರವಿಸೋ ಹಾಗೆ ನಾನು ಬೆಳೀತೀನಿ ಅಂತ ಹೇಳ್ತಾಳೆ. ಯಾರು? ದೀಪಿಕಾ TC. ಎಷ್ಟು ವಯಸ್ಸು? 12 ವರ್ಷ. 12 ವರ್ಷ ಅಂದರೆ ಎಷ್ಟನೇ ಕ್ಲಾಸು? 5 ಅಥವಾ 6. ಸಣ್ಣವರಿದ್ದಾಗ ನಮ್ಮ ತಲೆಯಲ್ಲಿ ಏನು ವಿಚಾರ ಬರುತ್ತಲ್ಲ, ಸಣ್ಣವರಿದ್ದಾಗ ನಾವು ಎಂಥ ಕೆಲಸ ಮಾಡ್ತೀವಲ್ಲ, ದೊಡ್ಡವರಾದ್ಮೇಲೂ ಅಂಥ ವಿಚಾರ, ಅಂಥ ಕೆಲಸಗಳೇ ನಮಗಿರ್ತವೆ. ಸರಿ, ದೀಪಿಕಾನ ಕರ್ಕೊಂಡು ಹೋಗಿ ಕುಣಿಗಲ್ ಅಂತ ಒಂದು ಊರಿದೆ ತುಮಕೂರು ಜಿಲ್ಲೆ ಒಳಗಡೆ, ಅಲ್ಲೊಂದು ಶಾಲೆಗೆ ಸೇರಿಸಿದ್ರು. ಅಂಧ ಮಕ್ಕಳ ಶಾಲೆ ಅದು, ಅಂದರೆ ಕಣ್ಣಿರ್ಲಾರದ ಮಕ್ಕಳ ಶಾಲೆ ಅದು. ಆಕೆ ಚೆನ್ನಾಗಿ ಓದೋದಕ್ಕೆ ಚಾಲು ಮಾಡಿದಳು. 10ನೇ ಕ್ಲಾಸ್ ಇದ್ದಳು.
ಆಟನೂ ಆಡ್ತಾ ಇದ್ದಳು. ಅವ್ರಿಗೆ ಮೋಹನ್ ಕುಮಾರ್ ಅಂತ PE ಟೀಚರ್ ಇದ್ದರು, ಫಿಸಿಕಲ್ ಇನ್ಸ್ಟ್ರಕ್ಟರ್. ಒಂದಿನ ಈಕೆ ಹೀಗೆ ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಅಂಧ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ನಾವು ಕ್ರಿಕೆಟ್ ಆಡ್ತೀವಲ್ಲ ಹಾಗೆ ಕಣ್ಣಿರ್ಲಾರ್ದವರು ಕ್ರಿಕೆಟ್ ಆಡ್ತಾರೆ. ಕಣ್ಣಿರ್ಲಾರ್ದವರು ಕ್ರಿಕೆಟ್ ಆಡೋದಕ್ಕೆ ಬಳಸ್ತಾರಲ್ಲ ಚೆಂಡು, ಆ ಚೆಂಡು ಕಿಣಿ 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 ಅಂತ ಶಬ್ದ ಮಾಡುತ್ತೆ. ನೋಡಿದ್ದೀರಾ? ಕಣ್ಣಿರ್ಲಾರ್ದವ್ರು ಕ್ರಿಕೆಟ್ ಆಡೋದು ನೋಡಿದ್ದೀರಾ? ನೋಡ್ಬೇಕು ನೀವು. ಅವ್ರಿಗೆ ಎಷ್ಟು ಧೈರ್ಯ ಇರುತ್ತೆ, ಎಷ್ಟು ಚೆನ್ನಾಗಿ ಗುರಿ ಇರುತ್ತೆ, ಎಷ್ಟು ಕ್ಲಾರಿಟಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಬೇರೆ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು, ಕಿಣಿ 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 ಅಂತ ಶಬ್ದ ಕೇಳ್ತಾ ಇತ್ತು. ಈ ದೀಪಿಕಾ ಬಂದು ಮೋಹನ್ ಸರ್ ಇದ್ರಲ್ಲ ಅವ್ರ ಕೈ ಹಿಡ್ಕೊಂಡ್ಲು. ಸರ್ ನಾನು ಕ್ರಿಕೆಟ್ ಆಡ್ಲಿ ಅಂದರು. ಅವರಂದ್ರು ನಿನಗೆ ಪ್ರಾಕ್ಟೀಸೇ ಇಲ್ಲ, ನೀನು ಹೇಗೆ ಆಡ್ತೀಯ? ಅವಾಗ ದೀಪಿಕಾ ಹೇಳ್ತಾಳೆ, ಸರ್ ನಾನು ಮನಸ್ಸಿದೆ, ಎತ್ತರದ ಗುರಿ ಇದೆ, ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತೆ ನೆನಪಿಟ್ಕೊಳ್ಳಿ, ಈ ಕಿಣಿ ಕಿಣಿ ಸೌಂಡ್ ಇದೆಯಲ್ಲ, ಈ ಕಿಣಿ ಕಿಣಿ ಸೌಂಡೇ ನನ್ನ ಲೈಫ್ ಪ್ರಾಪರ್ಟಿ ಆಗೋ ಹಾಗೆ ಮಾಡ್ತೀನಿ ಅಂತ ಕ್ರಿಕೆಟ್ ಆಡೋಕ್ಕೆ ಚಾಲು ಮಾಡ್ತಾರೆ. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಳು, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಳು, ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಳು. ಒಂದು ವರ್ಷದೊಳಗಡೆ ಆಕೆ ಡಿಸ್ಟಿಕ್ ಲೆವೆಲ್ ಟೀಮ್ಗೂ ಸೆಲೆಕ್ಟ್ ಆದಳು. ಡಿಸ್ಟಿಕ್ ಲೆವೆಲಲ್ಲೂ ಪ್ರೈಸ್ ತಂದು ಸ್ಕೂಲಿಗೆ ಕೊಟ್ಟರು. ಆಮೇಲೆ ಬೆಂಗಳೂರಿಂದ ಅವ್ರ ಸ್ಕೂಲಿಗೆ ಫೋನ್ ಬಂತು, ದೀಪಿಕಾ TC ಆಡೋದು ನೋಡಿ ಆಕೆನ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ, ಬೆಂಗಳೂರಿಗೆ ಬರ್ರಿ ಅಂತ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕರಿತಿಮ್ಮನ ಹಳ್ಳಿಯ ಬಡವರ ಮನೆಯಲ್ಲಿ ಹುಟ್ಟಿದ ಒಂದು ಕಣ್ಣಿರಲಾರದ ಹುಡುಗಿ ಎದೆಯೊಳಗಡೆ ಛಲ ಇದ್ದಿದ್ದರಿಂದ, ಸತತ ಪ್ರಯತ್ನ ಮಾಡಿದ್ರಿಂದ ಈಗ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದರು. ಆದರೆ ಕುಣಿಗಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ 200 ರೂಪಾಯಿ ಬಸ್ ಚಾರ್ಜಿಗೆ ದುಡ್ಡು ಬೇಕಾಗಿತ್ತು. ಎಷ್ಟು ಹೇಳಿ? ಈಗ ನಿಮ್ಗೆ ಯಾರಿಗಾದ್ರೂ 200 ರೂಪಾಯಿ ಕೊಡು ಅಂದರೆ ಪಟ್ ಅಂತ ಹೋಗಿ ತಂದು ಕೊಟ್ಬಿಡ್ತೀವಿ. ಪಾಪ ಮೊದಲನೇದ್ದು ಅವ್ರ ಅಪ್ಪನ ಹತ್ರ 200 ರೂಪಾಯಿ ಇರಲಿಲ್ಲ. ಎರಡನೇದು ಅವ್ರ ಮನೆಯೊಳಗಡೆ ಅಷ್ಟು ಹಣ ಯಾವತ್ತೂ ಇರಲೇ ಇಲ್ಲ. ಗೆಳೆಯರೆಲ್ಲ ಕೂಡಿ, ಟೀಚರ್ಸ್ ಎಲ್ಲ ಕೂಡಿ ದುಡ್ಡು ಕೂಡಿಸಿ 200 ರೂಪಾಯಿ ಕೊಟ್ಟು ಆಕೆನ ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಿಗೆ ಹೋಗಿ ಸ್ಟೇಟ್ ಟೀಮಲ್ಲಿ ಕ್ರಿಕೆಟ್ ಆಡಿದಳು. ಆಶ್ಚರ್ಯ ಅಂದರೆ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳ ಕ್ರಿಕೆಟ್ ಟೀಮ್ ಸೋಲಿಸಿ ದೀಪಿಕಾ TC ಅಲ್ಲೂ ಗೋಲ್ಡ್ ಮೆಡಲ್ ತಗೊಂಡು ಅವಾಗ ಆಕೆ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆದಳು. ಭಾರತ ದೇಶದ ಅಂಧ ಮಹಿಳೆಯರ ಕ್ರಿಕೆಟ್ ಟೀಮ್ಗೆ ಹುಡುಗಿ ಸೆಲೆಕ್ಟ್ ಆದಳು. ಆಕೆನ ಆಡೋದಕ್ಕೆ ಬರ್ಮಿಂಗ್ ಹ್ಯಾಮ್ಗೆ ಕಳಿಸಿದ್ರು. ಗೊತ್ತಾ ಬರ್ಮಿಂಗ್ ಹ್ಯಾಮ್ ಗೊತ್ತೇನ್ರು? ಅದು ಒಂದು ಪರದೇಶದ ರಾಜಧಾನಿ. ಬರ್ಮಿಂಗ್ ಹ್ಯಾಮ್ಗೆ ಹೋದಾಗ ದೀಪಿಕಾ TC ಕ್ರಿಕೆಟ್ ಆಡಿದಳಲ್ಲ, ಆ ಟೀಮ್ಗೆ ಅಂದರೆ ಇಂಡಿಯನ್ ಟೀಮ್ಗೆ ಗೋಲ್ಡ್ ಮೆಡಲ್ ಬಂತು, ಫಸ್ಟ್ ರ್ಯಾಂಕ್ ಬಂತು. ಫಸ್ಟ್ ರ್ಯಾಂಕ್ ಬಂದಿದ್ದರಿಂದ ಭಾರತ ದೇಶ ಆಕೆಗೆ ಮುಂಬೈ ಒಳಗಡೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ನೌಕರಿ ಕೊಟ್ಟರು. ಹೆಂಗಿದೆ ನೋಡಿ ಮಜಾ. ಯಾವ ಹುಡುಗಿಗೆ ಬೆಂಗಳೂರಿಗೆ ಹೋಗೋದಕ್ಕೆ 200 ರೂಪಾಯಿ ಇಲ್ಲಲ್ಲ, ಆ ಹುಡುಗಿಗೆ ಈಗ 25,000 ರೂಪಾಯಿ ಸಂಬಳ. ಎಲ್ಲರಿಗೂ ಖುಷಿ ಆಯಿತು. ಅಷ್ಟೇ ಅಲ್ಲ, ಭಾರತದ ಕ್ರಿಕೆಟ್ ನಿರ್ಣಯ ಮಂಡಳಿ ಆಕೆಯನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಮಾಡಿದ್ರು. ನಮಗೆ ಸ್ಮೃತಿ ವಂದನಾ ಗೊತ್ತಿದ್ದಾರೆ, ಶರ್ಫಾಲಿ ಗೊತ್ತಿದ್ದಾರೆ, ಆದರೆ ದೀಪಿಕಾ TC ಗೊತ್ತಿಲ್ಲ. ಆ ಇಂಡಿಯನ್ ಕ್ರಿಕೆಟ್ ಟೀಮ್ ಹೋದ ತಿಂಗಳು ನವೆಂಬರ್ ತಿಂಗಳೊಳಗಡೆ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತು. ಬ್ಲೈಂಡ್ ಕಣ್ಣಿರ್ಲಾರದ ಹೆಣ್ಣು ಮಕ್ಕಳ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಶ್ರೀಲಂಕಾ ದೇಶದಾಗ ನಡೀತು. ಅಲ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ದೀಪಿಕಾ TC ಆಡಿದರು. ಮತ್ತೆ ಎಲ್ಲ ದೇಶ ಸೋಲಿಸಿ ಅವರು ಭಾರತ ದೇಶಕ್ಕೆ ವರ್ಲ್ಡ್ ಕಪ್ ತಗೊಂಡು ಬಂದರು. ವರ್ಲ್ಡ್ ಕಪ್ ತಗೊಂಡು ಬಂದು ಅವರು ಸಂಭ್ರಮ ಪಡುವಾಗ ಸ್ವತಃ ದೇಶದ ಪ್ರಧಾನಮಂತ್ರಿಗಳು, ದೇಶದ ರಾಷ್ಟ್ರಪತಿಗಳು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿ ಗೌರವ ಅರ್ಪಣೆ ಮಾಡಿದರು. ಮತ್ತೆ ದೀಪಿಕಾ TC ಅವ್ರ ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ನೋಡು, ನಾನು 12 ವರ್ಷ ಇದ್ದಾಗ ಇಡೀ ಜಗತ್ತಿನವರೆಲ್ಲ ಮುದ್ರಿಸ್ತಾರೆ ಅಂತ ಹೇಳಿದ್ಯಲ್ಲ, ಇವತ್ತು ಇಡೀ ಜಗತ್ತು ನನ್ನನ್ನು ನೋಡೋದಕ್ಕೆ, ನನ್ನ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ನನ್ನ ಮನೆ ಹತ್ರ ಬರುತ್ತೆ ಅಂತ ಹೇಳ್ತಾರೆ ದೀಪಿಕಾ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನನ್ನ ಕೈಲಿ ಆಗೋದಿಲ್ಲ ಅನ್ನೋ ವಿಚಾರ ಈಗಲೇ ನಮ್ಮ ತಲೆಯೊಳಗಡೆ ಬಂತು ಅಂದರೆ ದೊಡ್ಡವರಾದ್ಮೇಲೆ ನಮ್ಮ ಕೈಲಿ ಏನೂ ಆಗಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳು, ಇನ್ನೊಂದ್ಸರಿ ಹೇಳ್ತೀನಿ. ನನ್ನ ಕೈಲಿ ಆಗಲ್ಲ, ನನಗೆ ಬರಲ್ಲ, ನನಗೆ ಓದೋಕ್ಕಾಗಲ್ಲ, ನನಗೆ ಬರೆಯೋಕ್ಕಾಗಲ್ಲ, ನನಗೆ ಹಾಡೋದಕ್ಕಾಗಲ್ಲ, ಭಾಷಣ ಮಾಡೋಕ್ಕಾಗೋದಿಲ್ಲ, ಆಗಲ್ಲ ಅನ್ನೋ ವಿಚಾರ ಈಗಲೇ ನಮ್ಮ ತಲೆಯಲ್ಲಿ ಇದ್ರೆ, ಅದನ್ನೇ ನಾವು ಯಾವಾಗಲೂ ಹೇಳ್ತಾ ಇದ್ರೆ, ಅದನ್ನೇ ನಾವು ಪದೇ ಅಂತ ಇದ್ರೆ,
ನಾವು ದೊಡ್ಡವರಾದ ಮೇಲೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆಗತ್ತೆ, ಮಾಡ್ತೀನಿ, ಸಾಧಿಸ್ತೀನಿ, ಪ್ರಯತ್ನ ಮಾಡ್ತೀನಿ ಅನ್ನೋ ವಿಶ್ವಾಸ ಇದ್ರೆ, ಶ್ರದ್ಧಾ ಇದ್ರೆ, ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ನಾವು ಏನ್ ಬೇಕಾದ್ದು ಮಾಡಬಹುದು, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳಿಬಹುದು. ನಾನು ಇನ್ನೊಂದು ಹೆಸರು ಹೇಳ್ತೀನಿ, ಬಹುತೇಕ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಹೈದರಾಬಾದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅಕ್ರಮ್ ಅಂತ ಅವನ ಹೆಸರು. ಕೇಳಿದ್ದೀರಿ ಅಂದ್ರೆ ಓಕೆ. ಹೈದರಾಬಾದ್ ಅವ್ರು ಗೊತ್ತಿದೆಯಾ? ಏನದು ಹೈದರಾಬಾದ್? ಅದೊಂದು ಊರು. ಏನದು? ಯಾವುದು ಹೈದರಾಬಾದ್? ಯಾವ ರಾಜ್ಯದಲ್ಲಿದೆ ಹೈದರಾಬಾದ್? ವೆರಿ ನೈಸ್. ಎಷ್ಟು ಶಾಣೆ ಇದೆಯೋ. 8ನೇ ಕ್ಲಾಸಾ? ಸೋಷಿಯಲ್ ಸೈನ್ಸ್ ಯಾರು ಕಲಿಸ್ತಾರೆ? ಸೋಷಿಯಲ್ ಸೈನ್ಸ್ ಮೋಸ್ಟ್ಲಿ ಅವ್ರದ್ದೇ ಎಫೆಕ್ಟ್ ಇರಬೇಕು. ವೆರಿ ಗುಡ್. ಹೈದರಾಬಾದ್ ಒಳಗೆ ಒಬ್ಬ ಹುಡುಗ ಇದ್ದಾನೆ, ಹೆಸರೇನಂತೆ ನಾ ಈಗ ಎಷ್ಟು ಮಂದಿ ಕತೆ ಹೇಳಿದೆ? ಹೇಳಿದ್ದೆ ಎಷ್ಟು? 2. ಮೊದಲನೇದು ಯಾರವರು? ಸೂರ್ಯಕಾಂತ್. ಸದ್ಯ ಭಾರತ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್, CJI. 2029ಕ್ಕೆ ರಿಟೈರ್ ಆಗ್ತಾರೆ ಅವರು. ಅವ್ರು ಎಷ್ಟು ದೊಡ್ಡವರು ಅಂದ್ರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರೆಲ್ಲರಿಗಿಂತ ದೊಡ್ಡ ಸ್ಥಾನ ಅವರು. ಇನ್ನೊಬ್ಬ ಯಾರು ಹೇಳಿದೆ? ದೀಪಿಕಾ TC. ಯಾರು ದೀಪಿಕಾ TC? ಯಾರು ದೀಪಿಕಾ TC ಯಾರು? ಇಂಡಿಯನ್ ಬ್ಲೈಂಡ್ ವಿಮೆನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್, ಭಾರತೀಯ ಅಂಧ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ. ಅವ್ರು ಮೊನ್ನೆ ಮೋದಿ ಜೊತೆ ಒಂದು ಕಾರ್ಯಕ್ರಮ ಇತ್ತು, ನೋಡಿದ್ದೀರಾ ನೀವೆಲ್ಲ? ಇಂಥದೆಲ್ಲ ನೋಡಲ್ಲ ಪಾಪ ನೀವು. TV ನೋಡಲ್ಲ, ಮೊಬೈಲ್ ನೋಡಲ್ಲ. ಮೊಬೈಲ್ ಯಾರು ಮುಟ್ಟೋದೇ ಇಲ್ಲಲ್ಲ ನೀವು. ಇನ್ನೊಂದು ಹುಡುಗ, 3ನೇ ಹುಡುಗ, ಅಕ್ರಮ್. ಹೆಸರು ನೆನಪುಳಿತದ? ಅಕ್ರಮ್. ಏನು ಅವ್ನ ವಿಶೇಷ ಅಂದ್ರೆ ಅವ್ನಿಗೆ ಈಗ ವಯಸ್ಸು 19. ಅಂದ್ರೆ ನೀವೇನು 9ನೇ ಕ್ಲಾಸ್ ಇದಿರಲ್ಲ, ನಿಮ್ಗಿಂತ ಒಂದು 4-5 ವರ್ಷ ದೊಡ್ಡ ಹುಡುಗ. ಅವನದೇನು ವಿಶೇಷ ಅಂದ್ರೆ ಈಗ ಸದ್ಯ ಜಗತ್ತಿನಲ್ಲಿಯೇ ಅತ್ಯಂತ ಬುದ್ಧಿವಂತ ಹುಡುಗ. ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಫ್ ದ ವರ್ಲ್ಡ್. ನಾಟ್ ಹೈದರಾಬಾದ್, ನಾಟ್ ತೆಲಂಗಾಣ, ನಾಟ್ ಇಂಡಿಯಾ, ನಾಟ್ ಏಷ್ಯಾ, ವರ್ಲ್ಡ್. ಅಂಥದ್ದೇನು ಸಾಧನೆ ಮಾಡಿದ್ದಾನೆ ಅವನು? ಏನು ಅವನ ಸಾಧನೆ ಅಂದ್ರೆ ಅಕ್ರಮ್ಗೆ ಜಗತ್ತಿನ 400 ಭಾಷೆಗಳಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ. ಎಷ್ಟು ಆಶ್ಚರ್ಯ ಅಲ್ಲ? 400 ಭಾಷೆಗಳಲ್ಲಿ ಓದ್ತಾನೆ, ಬರೀತಾನೆ, ಮತ್ತು 40 ಭಾಷೆಗಳಲ್ಲಿ ಅಧಿಕೃತವಾಗಿ ಮಾತಾಡ್ತಾನೆ, ವ್ಯವಹಾರ ಮಾಡ್ತಾನೆ. ಅಯ್ಯೋ ದೇವ್ರಿ, 19 ವರ್ಷದ ಒಬ್ಬ ಹುಡುಗನಿಗೆ 400 ಭಾಷೆ ಬರುತ್ತೆ ಅನ್ನೋದಾದ್ರೆ ನಮಗೆ ಯಾಕೆ ಆಗೋದಿಲ್ಲ ಅಂತ ನಾವು ವಿಚಾರ ಮಾಡ್ಬೇಕು. ಆಗೋದಿಲ್ಲ, ಬರೋದಿಲ್ಲ ಅಂತ ಅಕ್ರಮ್ ಅಂದಿದ್ರೆ 400 ಭಾಷೆ ಅವನಿಗೆ ಬರ್ತಿತ್ತ? ಇಲ್ಲ. ಅಕ್ರಮ್ ಮಾಡಿದ್ದು ಏನು ಅಂದ್ರೆ ಪ್ರಯತ್ನ. ಆಗುತ್ತೆ ಅನ್ನುವಂಥ ಆಲೋಚನೆ ಇವತ್ತು ಅಕ್ರಮನ್ನ ಹೀರೋ ಮಾಡಿದೆ. ನೀವು ಮನೆಗೆ ಹೋದ್ಮೇಲೆ ಫೋನ್ ಇದ್ರೆ ಯೂಟ್ಯೂಬ್ ತಗೊಂಡು ಅಕ್ರಮ್ ಅಂತ ಹೊಡೀರಿ, ಆ ಹುಡುಗನ ಫೋಟೋ ಬರುತ್ತೆ, ಆ ಹುಡುಗನ ವಿಡಿಯೋ ಬರುತ್ತೆ, ಯಾವ್ಯಾವ ಭಾಷೆ ಹೇಗೆ ಮಾತಾಡ್ತಾನೆ ಅನ್ನೋದನ್ನ ಒಂದ್ಸರಿ ನೀವು ನೋಡ್ಬೋದು. ಇನ್ನೊಂದು ಹೆಸರು ಹೇಳ್ತೀನಿ, ರಾಧಾನಂದಿ ಅಂತ ಒಬ್ಬ ಹುಡುಗಿ ಇದ್ದಾರೆ ಕರ್ನಾಟಕದಲ್ಲಿ. ಕೇಳಿದ್ದೀರಾ? ಪಾಪ ಇಂಥವೆಲ್ಲ ನೀವು ಕೇಳಿಲ್ಲ. ಅವರು ಗೋಕಾಕಲ್ಲಿ ಇರ್ತಾರೆ. ಗೋಕಾಕ್ ಆದ್ರೂ ಗೊತ್ತಿದೆಯಾ? ಏನದು ಗೋಕಾಕ್ ಏನು ತಾಲೂಕು? ಯಾವ ಜಿಲ್ಲೆಯಲ್ಲಿ ಬರುತ್ತದೆ ತಾಲೂಕು? ಯಾವ ಜಿಲ್ಲೆಯಲ್ಲಿ? ಬೆಳಗಾವಿ ಜಿಲ್ಲೆನಾ? ಎಲ್ಲಿ ಬರುತ್ತೆ ಬೆಳಗಾವಿ? ಅದು ಗೊತ್ತಿದೆ, ಕರ್ನಾಟಕದಲ್ಲೇ ಬರೋದು. ಇನ್ನೆಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ ಎಲ್ಲಿದೆ? ಉತ್ತರಕ್ಕಿಲ್ಲ. ಬೆಳಗಾವಿ ಎಲ್ಲಿದೆ ಕರ್ನಾಟಕದಲ್ಲಿ? ಬಸ್ ನೋಡಿದ್ದೀರಾ? ಬಸ್ ಕರೆದಿರ್ತಾರೆ, ನೋಡಿದ್ದೀರಿ? ಕರ್ನಾಟಕದ ವಾಯುವ್ಯ ದಿಕ್ಕಿನಲ್ಲಿ ಬೆಳಗಾವಿ ಇದೆ. ಈ ಬೆಳಗಾವಿ ಒಳಗಡೆ ಒಂದು ತಾಲೂಕು ಗೋಕಾಕಲ್ಲಿ ಏನು ಫೇಮಸ್? ಶಬಾಷ್, ಅವನು ಬಹಳ ಚೆನ್ನಾಗಿ. ಮತ್ತೇನು ಫೇಮಸ್? ಅಲ್ಲೊಂದು ಜಲಪಾತ ಇದೆ, ವಿಶ್ವವಿಖ್ಯಾತ ಜಲಪಾತ ಇದೆ. ಕರದಂಟಿಗಿಂತ ಜಲಪಾತಕ್ಕಿಂತ ಈ ಹುಡುಗಿ ಫೇಮಸ್ ಗೋಕಾಕ. ಬಹಳ ಜನಕ್ಕೆ ಗೊತ್ತಿಲ್ಲ, ಗೋಕಾಕ್ ಅವ್ರಿಗೆ ಗೊತ್ತಿಲ್ಲ. ಏನ್ ಹಾಕಿದ ಸ್ಪೆಷಾಲಿಟಿ ಅಂದ್ರೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಆ ಹುಡುಗಿ ಈಗ ಒಂದು 10, 11, 12 ವರ್ಷದ ಹಿಂದೆ SSLC ಒಳಗಡೆ 84% ಮಾರ್ಕ್ಸ್ ತಗೊಂಡಿದ್ರು, 84%.
PUC ಒಳಗಡೆ 93+, ಡಿಗ್ರಿ ಒಳಗಡೆ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್, B.Ed ಒಳಗಡೆ ಟಾಪರ್ ಟು ಹರ್ ಇನ್ಸ್ಟಿಟ್ಯೂಟ್ ಅಂಡ್ ವಿತ್ ಎ ಗೋಲ್ಡ್ ಮೆಡಲ್. SSLC, PUC, ಡಿಗ್ರಿ, B.Ed ಎಲ್ಲಾದ್ರೊಳಗೂ ಎಲ್ಲರಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ರಾಧಾನಂದಿ. ಇದೇ ದೊಡ್ಡ ವಿಶೇಷ ಅಂತ ನಿಮ್ಗೆ ಅನ್ಸಿರ್ಬೇಕು. ಈಗಂತೂ ಎಲ್ಲರೂ 625ಕ್ಕೆ 625 ತಗೋತಾರೆ. ವಿಶೇಷ ಏನು ಅಂದ್ರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ರಾಧಾನಂದಿಗೆ ಹುಟ್ಟಿದಾಗಿಂದ 2 ಮುಂಗೈ ಇಲ್ಲ. ಮುಂಗೈ. ರಿಸ್ಟ್ಲೆಸ್ ಗರ್ಲ್ ಇನ್ ಕರ್ನಾಟಕ ಹೂ ಸೆಕ್ಯೂರ್ಡ್ ಆಲ್ವೇಸ್ ಟಾಪ್ ಸ್ಕೋರ್. 2 ಕೈ ಇಲ್ಲ ಆಕೆಗೆ, ಮುಂಗೈ. ಇಲ್ಲಿಂದ ಈ ಕಡೆ ಕೈ ಇಲ್ಲ, ಇಲ್ಲಿ ಪೆನ್ ಇಟ್ಕೋತಾಳೆ, ಹೀಗೆ ಪೆನ್ ಇಟ್ಕೊಂಡು ಇಲ್ಲಿ ಕೈ ಇಲ್ಲ, ಇದೇನು ಲಾಸ್ಟ್ ಎಂಡ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಕೈ ಇಟ್ಕೊಂಡು ಹೀಗೆ ಪೆನ್ ಇಟ್ಕೊಂಡು ಬರೀತಾಳೆ. ಎಷ್ಟು ಸುಂದರವಾಗಿ ಬರೀತಾಳೆ, ಎಷ್ಟು ಸ್ಫುಟವಾಗಿ ಬರೀತಾಳೆ ಅಂದರೆ, ಎಷ್ಟು ವೇಗವಾಗಿ ಬರೀತಾಳೆ ಅಂದರೆ, ನಾನು ಬೇಕಾದ್ರೆ ನಿಮ್ಗೆ ಇಲ್ಲಿ ಓಪನ್ ಚಾಲೆಂಜ್ ಮಾಡ್ತೀನಿ. ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಒಳಗಡೆ ಯಾರಾದರೂ ಆಕೆ ಎಷ್ಟು ಸುಂದರ ಹ್ಯಾಂಡ್ ರೈಟಿಂಗ್ ಬರೆದ್ರೆ 10,000 ರೂಪಾಯಿ ನಾನೇ ಕೊಟ್ಬಿಡ್ತೀನಿ. ಅಷ್ಟು ಸುಂದರವಾಗಿ ಬರೀತಾಳೆ. ಆಕೆ ಕೈ ಇಲ್ಲ ಅಂತ ಹತ್ಕೋತ ಕೂತಿದ್ರೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಯಕ್ಕೆ ಆಗ್ತಿದ್ದಿಲ್ಲ. ದೀಪಿಕಾ ಕಣ್ಣಿಲ್ಲ ಅಂತ ಹತ್ಕೋತ ಕೂತಿದ್ರೆ ಇವತ್ತು ವರ್ಲ್ಡ್ ಸ್ಟಾರ್ ಆಗಿ ಬೆಳೆಯಕ್ಕಾಗ್ತಿರ್ಲಿಲ್ಲ. ಸೂರ್ಯಕಾಂತ್ ಅವರು ಇದ್ದಿದ್ದೇ ನನ್ನ ಬಾಳಲ್ಲಿ ಭಾಗ್ಯ ಅಂತ ಅಲ್ಲೇ ಸುಮ್ಮನೆ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಕ್ಕೆ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳಾದವರು ಅಂದ್ರೆ, ಮೊದಲನೇದಾಗಿ ಎತ್ತರಕ್ಕೆ ಬೆಳೆಯುವಂತ ಕನಸನ್ನ ಇಟ್ಕೋಬೇಕು. ಹೇಳಿ, ಏನ್ ಮಾಡಬೇಕು? ಒಳ್ಳೆ ಕನಸನ್ನ ಇಟ್ಕೋಬೇಕು. ಕನಸು ಅಂದ್ರೆ ಊಟ ಮಾಡಿ ಮಲ್ಕೊಂಡ ಮೇಲೆ ನಿದ್ದೆಯಲ್ಲಿ ಬರುತ್ತಲ್ಲ, ಅದಲ್ಲ. ಗುರಿ, ಟಾರ್ಗೆಟ್ ಈಗಲೇ ನಾವು ಡಿಸೈಡ್ ಮಾಡಿಬಿಡ್ಬೇಕು. 10, 15, 20 ವರ್ಷ ಆದಮೇಲೆ ನಾನು ಇಂಥ ಸ್ಥಾನ ಹಿಡಿತೀನಿ, ಇಂಥ ಗುರಿ ಸೇರ್ತೀನಿ, ಇಂಥ ಸಾಧನೆ ಮಾಡ್ತೀನಿ ಅಂತ ಈಗಲೇ ನಾವು ತೀರ್ಮಾನ ಮಾಡಿಬಿಡ್ಬೇಕು. ಗುಕೇಶ್ ಗೊತ್ತಾ? ಗುಕೇಶ್ ವರ್ಲ್ಡ್ ಚೆಸ್ ಚಾಂಪಿಯನ್. ಶೀತಲ್ ದೇವಿ ಗೊತ್ತಾ? ಶೀತಲ್ ದೇವಿ ಗೊತ್ತಿಲ್ಲ ನಿಮ್ಮಲ್ಲಿ? ಈ ವಿಡಿಯೋ ಇದೆಯಾ? ಇವೆಲ್ಲ ತೋರಿಸಿ ಒಂದ್ಸರಿ. ಶೀತಲ್ ದೇವಿ ವಿಡಿಯೋ ತೋರಿಸಿ ಇವರಿಗೆಲ್ಲ. ಶೀತಲ್ ದೇವಿ ಯಾರು ಅಂದ್ರೆ ಆರ್ಮ್ಲೆಸ್ ಆರ್ಚರ್ ಆಫ್ ದ ವರ್ಲ್ಡ್, ಫಸ್ಟ್ ಆರ್ಮ್ಲೆಸ್ ಆರ್ಚರ್ ಆಫ್ ದ ವರ್ಲ್ಡ್. ಜಮ್ಮು ಕಾಶ್ಮೀರದಲ್ಲಿ ಕಿಶ್ತವಾರ್ ಅಂತ ಒಂದು ಊರಿದೆ, ಆ ಊರಿನ ಹುಡುಗಿ ಆಕೆ ಹುಟ್ಟಿದಾಗಿಂದ 2 ಕೈ ಇಲ್ಲ. ಏನಿಲ್ಲ? ಕೈ ಇಲ್ಲ. ಆದ್ರೆ ಆಕೆ ಜಗತ್ತಿನ ಮೊದಲ ಕೈಗಳಿಲ್ಲದ ಬಿಲ್ಲುಗಾರ್ತಿ. ಬಾಣ ಬಿಡೋದ ಕೈ ಬೇಕೋ ಇಲ್ವೋ? ಆದ್ರೆ ಆಕೆ ಕೈಯೇ ಇಲ್ಲ. ಕೈಯೇ ಇರದೇ ಇದ್ರು ಆಕೆ ಬಾಣ ಬಿಡ್ತಾಳೆ ಅಂದ್ರೆ ಆಕೆ ಒಳಗಡೆ ಛಲ ಹೇಗೆ ಇರಬೇಕು ನಾವು ವಿಚಾರ ಮಾಡಬೇಕು. ಛಲ ಮುಖ್ಯ. ಒಂದು, ನಾವು ಅತ್ಯಂತ ಎತ್ತರದ ಗುರಿ ಇಟ್ಕೋಬೇಕು. ಗುರಿಯನ್ನ ಮುಟ್ಟೋದಕ್ಕೆ ಸತತವಾಗಿ ಪ್ರಯತ್ನ ಮಾಡಬೇಕು. ಯಾವ ಕಾರಣಕ್ಕೂ ನಮ್ಮ ಕೈಲಿ ಆಗೋದಿಲ್ಲ ಅಂತ ಆಲೋಚನೆ ಮಾಡಬಾರ್ದು. ಸಣ್ಣ ಪುಟ್ಟ ಸೋಲುಗಳಿಗೆ ಅಂಜಬಾರ್ದು, ಅಳಕಬಾರ್ದು. ಮತ್ತು ಪ್ರತಿ ಸಾರಿ ಮುನ್ನುಗ್ಗುವಂಥ ಎದೆಗಾರಿಕೆಯನ್ನು ಪ್ರದರ್ಶಿಸಬೇಕು. ಆವಾಗ ನಾವು ಒಳ್ಳೆಯ ವ್ಯಕ್ತಿಯಾಗಿ ತಯಾರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ 10 ಪೈಕಿ 11, ಪರಿಸ್ಥಿತಿ ಪೈಕಿ ಗೋವಿಂದ. ಎಲ್ಲರೂ ಶಾಲೆಗೆ ಬರ್ತಾರೆ, ನಾವು ಶಾಲೆಗೆ ಬರ್ತೀವಿ. ಎಲ್ಲರೂ ಪಾಸ್ ಆಗ್ತಾರೆ, ನಾವು ಪಾಸ್ ಆಗ್ತೀವಿ. ಎಲ್ಲರದು ಲೈಫ್ ನಡೀತದೆ, ನಮ್ಮದು ಲೈಫ್ ನಡೀತದೆ. ಹಾಗೆ ಆದರೆ ನಮಗೂ ಎಲ್ಲರಿಗೂ ವ್ಯತ್ಯಾಸ ಇರೋದಿಲ್ಲ. ವಿ ಶುಡ್ ಬಿ ಸ್ಪೆಷಲ್. ನಮ್ಮಪ್ಪ ನಮ್ಮವ್ವ ನಮ್ಮಿಂದಾಗಿ ಊರೊಳಗಡೆ ಎದೆ ಎತ್ಕೊಂಡು ಓಡಾಡೋ ಹಾಗೆ, ತಲೆ ಎತ್ಕೊಂಡು ಓಡಾಡೋ ಹಾಗೆ ನಾವೇನಾದರೂ ಸಾಧನೆ ಮಾಡಲೇಬೇಕು. ಇವತ್ತು ಶಿರಾ ತಾಲೂಕಿನ ಕರಿತಿಮ್ಮನ ಹಳ್ಳಿಯೊಳಗಡೆ ದೀಪಿಕಾ TC ಅವರ ಅಪ್ಪನ ಮನೆ ಮುಂದೆ ಊರ್ ಮಂದಿ ಬಂದು ನಿಲ್ತಾರೆ. ಅಪ್ಪನ ಮನೆ ಮುಂದೆ. ಒಂದು ಕಾಲಕ್ಕೆ ಅವ್ರ ಅಪ್ಪ ಊರ್ ಮಂದಿ ಮನೆ ಮುಂದೆ ಎಲ್ಲ ಹೋಗಿ ನಿಲ್ತಿದ್ದ. ಹಿಸ್ಟರಿ. ಇನ್ನೊಂದು ಸಣ್ಣ ಘಟನೆ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ತೆಲಂಗಾಣದಲ್ಲಿ ಒಬ್ಬ ಮನುಷ್ಯ ಕೂಲಿ ಕೆಲಸ ಮಾಡ್ತಿದ್ದ. ಕೂಲಿ ಕೆಲಸ ಅಂದ್ರೆ ಊರಿನೆಲ್ಲ ಕಸ ಹೊಡೆಯೋದು, ಬೀದಿ ಕಸ ಹೊಡೆಯೋದು. ಅವನಿಗೊಬ್ಬ ಮಗ ಇದ್ದ, ನರೇಶ್. ಅವನ ಹೆಸರೇನು? ನರೇಶ್. ಅವನು ಒಮ್ಮೊಮ್ಮೆ ಅವ್ರ ಅಪ್ಪನ ಜೊತೆ ಹೋಗ್ತಿದ್ದ. ಊರ ಕಸ ಹೊಡೆಯಕ್ಕೆ ಅಪ್ಪ ಹೋದಾಗ ಅವನ ಜೊತೆಗೆ ಹೋಗ್ತಿದ್ದ. ಅವನಿಗೆ ಭಾರಿ ಇರಿಸು ಮುರುಸು ಅಂತಿತ್ತು. ಏನು ಅಂದ್ರೆ, ಬಾರೋ ಇಲ್ಲಿ ನಮ್ಮ ಮನೆ ಮುಂದೆ ಕಸ ಗುಡಿಸು, ಈ ಸಂಧಿ ಒಳಗಡೆ ಕಸ ಗುಡಿಸು, ಈ ಚರಂಡಿ ಒಳಗಡೆ ಕಸ ತೆಗಿ ಅಂತ ಊರ್ ಮಂದಿ ಅವ್ರ ಅಪ್ಪನಿಗೆ ಹೇಳೋದನ್ನ ನೋಡಿ ನೋಡಿ ಕೇಳಿಸ್ಕೊಂಡು ಭಾರಿ ಇರಿಸು ಮುರುಸು ಅನಿಸ್ತಿತ್ತು. ನಮ್ಮ ಅಪ್ಪನ್ನ ಈ ಕಸ ಹೊಡೆಯೋದನ್ನು ಬಿಡಿಸಿ ನಮ್ಮ ಅಪ್ಪನ್ನ ಚಲೋ ಇರೋ ಹಾಗೆ ಮಾಡಬೇಕು ಅಂತ ಅವನ ತಲೆಯೊಳಗೆ ವಿಚಾರ ಬಂತು, ನರೇಶನ್ ತಲೆಯಲ್ಲಿ.
ಮತ್ತೆ ಅಭ್ಯಾಸ ಮಾಡಿದ, ಚೆನ್ನಾಗಿ ಅಭ್ಯಾಸ ಮಾಡಿದ, ಎತ್ತರಕ್ಕೆ ಬೆಳೆದ. UPSC ಪರೀಕ್ಷೆ ಬರೆದ. UPSC ಅಂದರೆ IAS ಎಕ್ಸಾಮ್. ಆಶ್ಚರ್ಯ ಏನು ಅಂದರೆ 117ನೇ ರ್ಯಾಂಕ್ ಬಂದು ಡೆಪ್ಯೂಟಿ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆದ, DC ಆಗಿ ಸೆಲೆಕ್ಟ್ ಆದ ನರೇಶ್. ಮತ್ತೆ ಇವತ್ತು ಆ ಊರೊಳಗಡೆ ಯಾವ ಜನ ಅವ್ರ ಅಪ್ಪನ ಏಯ್ ಬಾರೋ ಇಲ್ಲಿ ನಮ್ಮ ಮನೆ ಮುಂದೆ ಕಸ ಹೊಡಿ ಅಂತಿದ್ರಲ್ಲ, ಆ ಜನ ಸರ್ ನಿಮ್ಮ ಮಗನ ಭೇಟಿ ಆಗ್ಬೇಕು, 10 ನಿಮಿಷ ಟೈಮ್ ಸಿಗುತ್ತಾ ಅಂತ ಅವ್ರ ಮನೆ ಮುಂದೆ ಬಂದು ಕ್ಯೂ ಹಚ್ಚೋ ಹಾಗೆ ನರೇಶ್ ಮಾಡಿದ್ದಾರೆ. ದಿಸ್ ಈಸ್ ಕಾಲ್ಡ್ ಅಚೀವ್ಮೆಂಟ್. ಅದಕ್ಕೆ ಪ್ರೀತಿಯ ಮಕ್ಕಳೇ, ನೀವೆಲ್ಲ ಹಳ್ಳಿಯೊಳಗಡೆ ಇದ್ದೀರಿ, ನಾವು ಹಳ್ಳಿಯೊಳಗಡೆ ಇದ್ದೀವಿ ಅನ್ನೋ ಕೀಳರಿಮೆ ಇರಬಾರ್ದು. ಹಳ್ಳಿ ಪಟ್ಟಣ ಯಾವತ್ತು ಮುಖ್ಯ ಅಲ್ಲ, ಹುಡುಗ ಹುಡುಗಿ ಯಾವತ್ತು ಮುಖ್ಯ ಅಲ್ಲ, ಶ್ರೀಮಂತರು ಬಡವರು ಯಾವತ್ತು ಮುಖ್ಯ ಅಲ್ಲ. ಮುಖ್ಯ ಏನು ಅಂದ್ರೆ ಒಳಗಡೆ ಛಲ ಇದೆಯೋ ಇಲ್ವೋ, ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆಯೋ ಇಲ್ವೋ. ಯಾರ ಒಳಗಡೆ ಸಾಧನೆ ಮಾಡ್ತೀನಿ ಅನ್ನೋ ಛಲ ಇರುತ್ತೋ ಅವರು ಖಂಡಿತ ಎತ್ತರಕ್ಕೆ ಬೆಳೀತಾರೆ. ಈಗ ನೀವು ಹಳ್ಳಿಲಿ ಇದ್ದೀರಲ್ಲ, ಇಟ್ ಈಸ್ ಯುವರ್ ಪ್ಲಸ್ ಪಾಯಿಂಟ್. ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಮತ್ತೆ ನಿಮಗೆ ಎಷ್ಟು ಒಳ್ಳೆ ಶಾಲೆ ಸಿಕ್ಕಿದೆ, ಎಷ್ಟು ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ. ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಅತ್ಯಂತ ಎತ್ತರದ ಕನಸನ್ನ ಇಟ್ಕೊಂಡು ನಿರಂತರ ಪ್ರಯತ್ನ ಮಾಡಿದರೆ ಒಂದು ದಿನ ಹೈವೇ ಇದೆಯಲ್ಲ, ನಿಪ್ಪಾಣಿ ಮುಧೋಳ ಹೈವೇ, ಆ ಹೈವೇದಿಂದ ನಿಮ್ಮ ಊರ ಕಡೆ ಬರ್ತೀವಲ್ಲ, ಅಲ್ಲೊಂದು ಬೋರ್ಡ್ ಹಚ್ತಾರೆ, ನಿಮ್ಮ ಹೆಸರು ಹಾಕಿ. ಫಾರ್ ಎಕ್ಸಾಂಪಲ್ ನಿನ್ನ ಹೆಸರೇನು? ರವೀಂದ್ರ ಬಹಳ ಎತ್ತರಕ್ಕೆ ಹೋದ, ದೊಡ್ಡ ಸಾಧನೆ ಮಾಡ್ದ ಅಂದ್ರೆ ವೆಲ್ಕಮ್ ಟು ರವೀಂದ್ರಾಸ್ ವಿಲೇಜ್ ಅಂತ ಬೋರ್ಡ್ ಹಾಕ್ತಾರೆ. ರವೀಂದ್ರನ ಊರಿಗೆ ನಿಮಗೆ ಸ್ವಾಗತ ಅಂತ. ಹಾಗೆ ನೀವು ಸಾಧನೆ ಮಾಡಬೇಕು ಅನ್ನೋದನ್ನ ಹೇಳಿ ಬಹಳ ಸಂತೋಷ ಆಯಿತು. ಈ ಊರಿನಲ್ಲಿ ಶಾಲೆ ಎಷ್ಟು ಸುಂದರ ಇದೆ, ಎಷ್ಟು ಸ್ವಚ್ಛ ಇದೆ, ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. ಊರಿನ ಹಿರಿಯರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಗುರುಗಳು ಒಳ್ಳೆ ಸರ್ ಇದಾರಲ್ಲ, ಒಳ್ಳೆ ಟೀಚರ್ಸ್ ಇದಾರಲ್ಲ, ಅವರು ದುಡಿತಾ ಇದ್ದಾರೆ ನೋಡಿ ನಿಮಗೋಸ್ಕರ. ನಿಮ್ಮನ್ನೆಲ್ಲ ಬೆಳೆಸಬೇಕು, ನಿಮ್ಮನ್ನೆಲ್ಲ ವಿಸ್ತರಿಸಬೇಕು ಅನ್ನೋ ಕನಸಿದೆ. ಒಳ್ಳೆ ಸರ್, ಒಳ್ಳೆ ಟೀಚರ್ಸ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಸುಮ್ಮನೆ ಎಲ್ಲರಿಗೂ ಸಿಗೋದಿಲ್ಲ. ಹೀಗೆ ಕಾರ್ಯಕ್ರಮ ಮಾಡಿ ನಿಮಗೆಲ್ಲ ಪ್ರೇರಣೆ ಕೊಡಬೇಕು. ಯಾವುದಾದ್ರೂ ಮಾರ್ಗದಿಂದ, ಯಾವುದಾದ್ರೂ ದಾರಿಯಿಂದ ನಿಮ್ಮ ಒಳಗಡೆ ಒಂದು ಸ್ವಲ್ಪ ಛಲ ಬರೋ ಹಾಗೆ ಮಾಡಬೇಕು ಅನ್ನೋ ಕನ್ಸರ್ನ್ ಇದೆಯಲ್ಲ, ನಿಮ್ಮ ಸರ್ಗೆ ಕಾಳಜಿ ಇದೆಯಲ್ಲ, ಆ ಕಾಳಜಿ ಇರೋ ಸರ್ನ ಪಡೆದಿರೋದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಕೊನೆಗೆ ಒಂದು ಮಾತು. ನೀವು ಜೀವನದಲ್ಲಿ ತುಂಬ ಸಂತೋಷದಿಂದ ಇರಬೇಕಾದ್ರೆ ಒಂದು ಸೂತ್ರ ಹೇಳ್ತೀನಿ, ಅದನ್ನು ಫಾಲೋ ಮಾಡಬೇಕು. ನೀವು ಅಂದ್ಕೊಂಡಿದ್ದೆಲ್ಲ ಆಗಬೇಕು, ತುಂಬ ದೊಡ್ಡ ವ್ಯಕ್ತಿ ಆಗಬೇಕು, ಗೆಲುವು ಪಡಿಬೇಕು, ಯಶಸ್ಸು ಪಡಿಬೇಕು ಅಂತ ಆಸೆ ಇದ್ದರೆ ಒಂದು ಸೂತ್ರ ಹೇಳ್ತೀನಿ, ಅದನ್ನು ಫಾಲೋ ಮಾಡಬೇಕು. ಮಾಡ್ತೀರಾ? ಎಲ್ಲ ಸ್ವಲ್ಪ ಸ್ಟ್ರೈಟ್ ಕೊಡಿ, ನೆಟ್ಟು ಕೊಟ್ಬಿಡಿ. ನೀವೆಲ್ಲ ಅಜ್ಜ ಅಜ್ಜಿನ ಈಗ ಹಂಗೆಲ್ಲ ಆಟೋಮೆಟಿಕ್ ನೆಟ್ಗಾದ್ರಲ್ಲ, ಈಗಲೇ ಗೊತ್ತಾಯ್ತು ನನಗೆ. ಹಾಂ, ಹೇಳ. ಒಂದು ದಿನ ತಪ್ಪಿಸಲಾರದೆ ತಂದೆ ತಾಯಿಗೆ ಪ್ರತಿದಿನ ನಮಸ್ಕಾರ ಮಾಡಬೇಕು. ಚೆನ್ನಾಗಿಲ್ಲ? ಏನು ಮಾಡಬೇಕು? ಯಾರಿಗೆ? ಯಾಕೆ ಮಾಡಬೇಕು ಹೇಳಿ ತಂದೆ ತಾಯಿಗೆ ನಮಸ್ಕಾರ? ಯಾರಾದ್ರೂ ಹೇಳ್ತೀರಾ? ಅಪ್ಪ ಅಮ್ಮಗೆ ಯಾಕೆ ನಮಸ್ಕಾರ ಮಾಡಬೇಕು? ಯಾಕೆ ಮಾಡ್ಬೇಕು ಹೇಳಿ? ಯಾಕೆ ಅಂದರೆ ಭೂಮಿ ಮೇಲೆ ಇರುವಂಥ ನಿಜವಾದ ಮತ್ತು ಜೀವಂತ ದೇವರು ಅಂದರೆ ತಂದೆ ತಾಯಿ. ದೇವಸ್ಥಾನದಲ್ಲಿ ದೇವರಿದಾವಲ್ಲ, ಅವೆಲ್ಲ 2ನೇ ನಂಬರ್ 3ನೇ ನಂಬರ್ ದೇವರುಗಳು. ಫಸ್ಟ್ ನಂಬರ್ ಜೀವಂತ ದೇವರು ನಮ್ಮ ತಂದೆ ತಾಯಿ. ಮತ್ತೆ ಯಾರು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರಲ್ಲ ದಿನ ತಪ್ಪದೆ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠಾದಿಂದ, ಅವರು ಜೀವನದಲ್ಲಿ ಸೋತ ಉದಾಹರಣೆಗಳು ಯಾವುವೂ ಇಲ್ಲ. ಈಗ ನಾವು ಅಪ್ಪಗೆ ನಮಸ್ಕಾರ ಮಾಡಿದ್ರೆ, ಅಮ್ಮಗೆ ನಮಸ್ಕಾರ ಮಾಡಿದ್ರೆ, ಅಪ್ಪ ಅಮ್ಮ ಏನು ಹೇಳ್ತಾರೆ? ಒಳ್ಳೇದಾಗ್ಲಿ, ಚಲೋ ಆಗ್ಲಿ ಅಂತಾರೆ. ಹೌದಾ ಇಲ್ಲೋ? ಅವು ಚಲೋ ಆಗ್ಲಿ ಅಂದಮೇಲೆ ಕೆಟ್ಟ ಮಾಡೋದು ಶಕ್ತಿ ಜಗತ್ತಿನಲ್ಲಿ ಯಾವುದಿದೆ? ಅಪ್ಪ ಚಲೋ ಆಗ್ಲಿ ಅಂತ ಆಶೀರ್ವಾದ ಮಾಡಿದ ಮೇಲೆ ನಮ್ಮನ್ನು ಹಿಂದಕ್ಕೆ ಇಳಿಯೋ ಶಕ್ತಿ ಯಾವುದಿದೆ? ಇದು ಮೊದಲನೇ ಸೂತ್ರ. ಏನ್ ಮಾಡಬೇಕು? ತಂದೆ ತಾಯಿಗೆ ನಮಸ್ಕಾರ ಮಾಡೋರು, ಗೌರವಿಸೋರು, ಪ್ರೀತಿಸೋರು, ಪೂಜಿಸೋರು ಜಗತ್ತಿನಲ್ಲಿ ಸೋತ ಉದಾಹರಣೆ ಇಲ್ಲ ಮಕ್ಕಳೇ. ಕಷ್ಟ ಬರ್ಬೋದು, ಅಡಚಣೆ ಆಗ್ಬೋದು,
ಬಟ್ 100% ಗೆಲುವು ನಿಮ್ದೆ. ಎರಡನೇ, ನಿಮ್ಮನೇಲಿ ಟಿವಿ ಇದ್ರೆ ನೋಡೋ ಪ್ರಮಾಣನ ಕಡಿಮೆ ಮಾಡಬೇಕು. ಮೊಬೈಲ್ ಇದ್ರೆ ಬಳಸೋ ಪ್ರಮಾಣನ ಕಡಿಮೆ ಮಾಡಬೇಕು. ನಾನು ನೋಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಳಸಬಾರ್ದು ಅಂತ ಹೇಳ್ತಾ ಇಲ್ಲ. ಈಗ ಅದನ್ನ ನ್ಯೂ ನಾರ್ಮಲ್ ಅಂತ ಕರೀತಾರೆ, ಅದನ್ನ ಬಿಟ್ಟಿರೋಕ್ಕಾಗಲ್ಲ. ಆದರೆ ಪ್ರಮಾಣ ಕಡಿಮೆ ಮಾಡಬೇಕು. ನಾನು ಯಾಕೆ ನೋಡಬಾರ್ದು ಅಂತ ಹೇಳೋದಿಲ್ಲ ಅಂದ್ರೆ, ಟಿವಿಲಿ ಕೆಲವು ಪ್ರೋಗ್ರಾಮ್ ಹಿಂಗೆ ಬರ್ತಾವಲ್ಲ, ಅದ್ರಲ್ಲಿ ಬರೋ ಕೆಲವು ಪ್ರೋಗ್ರಾಮ್ ನೋಡಿದ್ರೆ ನಾವು ಯಾಕೆ ಅದನ್ನ ಮಾಡಬಾರ್ದು ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಜಿ ಟಿವಿ ಒಳಗಡೆ DKD ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ನೋಡ್ತೀರಾ? ಅದರಲ್ಲಿ ಒಬ್ಬ ಗದಗ ಹುಡುಗ ಬಂದಿದ್ದ, ನೋಡಿದ್ರೆ 7 ವರ್ಷದವ, ನೋಡಿದ್ದೀರಾ? ಅವ್ರೆ 7ನೇ ವಯಸ್ಸಿಗೆ ಅವ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದು ನೋಡಿದ್ರೆ ಜಡ್ಜ್ಗಳಿಗೆ ಬೆವರು ಬರ್ತಾ ಇದೆ. ಇಂಥದ್ದು ನೋಡಿದ್ರೆ ನಮಗೂ ಕೂಡ ನಾವು ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ ಅಲ್ಲ? ಆದರೆ ತುಂಬಾ ಕಡಿಮೆ ನೋಡಬೇಕು, ಟಿವಿನ ತುಂಬಾ ಕಡಿಮೆ ನೋಡಬೇಕು, ಮೊಬೈಲ್ನ ತುಂಬಾ ಕಡಿಮೆ ಬಳಸಬೇಕು. ಮೂರನೇದು, ಮೊದಲನೇದೇನು ಹೇಳಿದೆ? ತಂದೆ ತಾಯಿ. ಧ್ವನಿ ಇಲ್ವಾ? ನಾನು ಸುಳ್ಳು ಹೇಳಿದ್ದೀನ, ತಪ್ಪು ಹೇಳಿದ್ದೀನ, ಕೆಟ್ಟದ್ದು ಹೇಳಿದ್ದೀನ? ಜೋರ ಹೇಳಿ ಮತ್ತೆ. ಎರಡನೇದೇನು ಹೇಳಿದೆ? ಮೊಬೈಲ್ ಹೇಳಿಲ್ಲ, ಅದಕ್ಕಿಂತ ಮೊದಲೇನು ಹೇಳಿದೆ? ಟಿವಿನ ನೋಡಬಾರ್ದು ಅಂತಿಲ್ಲ, ನಾನು ನೋಡಬಾರ್ದು ಅಂತ ಹೇಳಿ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂದ್ರೂ ನಿಮ್ಮನ್ನು ಬೆನ್ನತ್ತುತ್ತೆ. ಏನು ಮಾಡಬೇಕು? ಈ ಹಾಳುಮುಳು ಧಾರಾವಾಹಿ, ಹಾಳುಮುಳು ಚಲನಚಿತ್ರ ಇಂಥವೆಲ್ಲ ನೋಡಬಾರ್ದು. ಅದರಲ್ಲೂ ಕೆಲವು ಚಾನಲ್ ಹೀಗಿದೆ. ಎನಿಮಲ್ ಪ್ಲಾನೆಟ್ ಅಂತ ಒಂದು ಚಾನಲ್ ಇದೆ, ಗೊತ್ತಾ ನಿಮಗೆ? ಎನಿಮಲ್ ಪ್ಲಾನೆಟ್ ಅಂತ. ಎನಿಮಲ್ ಪ್ಲಾನೆಟ್ ಚಾನಲ್ ನೋಡ್ರಿ. ಜಿಯೋಗ್ರಫಿ ಅಂತ ಒಂದು ಚಾನಲ್ ಇದೆ, ಅಂಥವು ನೋಡಿದರೆ, ಅಥವಾ ಕೆಲವು ಐತಿಹಾಸಿಕ ಕಥಾಗಳನ್ನು ಹೇಳುವಂಥ ಚಾನಲ್ಗಳಿದೆ, ಅದನ್ನ ನೋಡಿದರೆ ನಿಮ್ಮ ನಾಲೆಜ್ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಜ್ಞಾನ ಹೆಚ್ಚು ಮಾಡೋ ಚಾನಲ್ ನೋಡಬೇಕು. ಎರಡನೇದು, ಮೊಬೈಲ್ನ ತುಂಬಾ ಕಡಿಮೆ ಬಳಸ್ಬೇಕು. ಯಾವಾಗಲೂ ಫೋನ್ ಬಂದು ನೀವು ಮಾತಾಡೋದಿದ್ರೆ ಮಾತಾಡೋದು, ಇಲ್ಲಿದ್ರೆ ಇಲ್ಲ. ಅದರಲ್ಲೂ 8, 9ನೇ ಕ್ಲಾಸ್ನಲ್ಲಿರೋ ಮಕ್ಕಳು, 7ನೇ ಕ್ಲಾಸಲ್ಲಿರೋ ಮಕ್ಕಳು ಈಗಲೇ ಅಂತ ಕೆಟ್ಟ ಹವ್ಯಾಸ ಬೆಳೆಸ್ಕೋಬಾರ್ದು. ಅದು ಮೊಬೈಲು ಎಷ್ಟು ಒಳ್ಳೇದಿದೆಯೋ ಅದ್ರ 10 ಪಟ್ಟು ಕೆಟ್ಟದ್ದಿದೆ. ಅದನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನಮ್ಮನ್ನ ಕ್ರಮೇಣವಾಗಿ ನಮ್ಮ ಗುಣ ಸ್ವಭಾವನ ಹಾಳು ಮಾಡುತ್ತೆ. ಗಾಟ್ ಇಟ್? ಮೂರನೇ, ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಮೊಬೈಲ್ ಟಿವಿ ಕಡಿಮೆ ನೋಡಬೇಕು, ಬಳಸಬೇಕು. ಮೂರನೇ, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಆಟ ಆಡಬೇಕು. ಹೇಳಿ, ನಾನು ಹೇಳಿದ್ ನಿಮ್ಗೆ ಹಿಡಿಸ್ಲಿಲ್ವಾ? ಏನ್ ಮಾಡ್ಬೇಕು ಹೇಳಿ? ಶಿಸ್ತು ಊಟ ಮಾಡ್ಬೇಕು, ಮಸ್ತ್ ಆಟ ಆಡ್ಬೇಕು. ಬಹಳ ಜನ ಹುಡುಗರು ಊಟನೇ ಮಾಡಲ್ಲ. ಎಲ್ಲ ನೋಡಿ ಹೆಂಗಿದ್ದೀರ, ನರ್ತಕ್ಲ ಇದ್ದಂಗಿದ್ದೀರ, ಇಟ್ಟಿಟ್ಟು ಜಾಗ ಒಳಗಡೆ ಕೂತಿದ್ದೀರ. 8ನೇ ಕ್ಲಾಸ್, 9ನೇ ಕ್ಲಾಸ್, 7ನೇ ಕ್ಲಾಸ್ ಮಕ್ಕಳು ಅಂದ್ರೆ ಶಾರೀರಿಕವಾಗಿ ಸದೃಢ ಇರಬೇಕು. ಯಾರು ಶರೀರದಿಂದ ಗಟ್ಟಿ ಇರ್ತಾರಲ್ಲ ಅವ್ರು ಮಾತ್ರ ದೊಡ್ಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ದುರ್ಬಲ ಇದ್ರೆ, ವೀಕ್ ಇದ್ರೆ, ನಮ್ಗೆ ಶಕ್ತಿನ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಎರಡನೇದು, ಆಟ ಆಡ್ಬೇಕು. ಮೈದಾನದೊಳಗಡೆ ಹೋಗಿ ಚೆನ್ನಾಗಿ ಆಟ ಆಡ್ಬೇಕು. ಶಾಲೆಯಲ್ಲಿ ಆಟ ಆಡೋ ಫಿಸಿಕಲ್ ಇನ್ಸ್ಟ್ರಕ್ಟರ್ ಇಲ್ಲಿದ್ದಾರೆ. ಓಕೆ, ಮೈದಾನದೊಳಗಡೆ ಬೆವರು ಬರೋವರೆಗೂ ಆಟ ಆಡ್ಬೇಕು. ಆಟ ಅಂದ್ರೆ ಮತ್ತೆ ಬ್ಯಾಟು ಬಾಲ್ ಇಟ್ಕೊಂಡು ಹೋಗೋದಲ್ಲ, ಮೊಬೈಲ್ ಇಟ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳೋದಲ್ಲ. ಕ್ರೀಡೆ ನಮ್ಮನ್ನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುತ್ತೆ. ಆಡ್ಬೇಕು ನಾವು. ಮೈದಾನದೊಳಗಡೆ ಆಡೋದ್ರಿಂದ ಮನಸ್ಸು ಹಗುರ ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಏಕಾಗ್ರತೆ ಬರುತ್ತೆ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಆಟ ಆಡಬೇಕು, ದಣವು ಬರಬೇಕು. ಆದರೆ ಅದಕ್ಕೊಂದು ಟೈಮ್ ಇಟ್ಕೋಬೇಕು. 1 ತಾಸು 1.5 ತಾಸು ಇಟ್ಕೊಂಡು ಹಾಗೆ ಮಾಡಬೇಕು. ತಿಳಿತಾ? ಎಷ್ಟಾಯ್ತು? 3 ಆಯ್ತು. ಮೊದಲನೇದು, ತಂದೆ ತಾಯಿಗೆ ತಪ್ಪಿಸಲಾರದೆ ದಿನ ನಮಸ್ಕಾರ ಮಾಡೋದು. ಟಿವಿನ ಕಡಿಮೆ ನೋಡೋದು, ಮೊಬೈಲ್ನ ಕಡಿಮೆ ಬಳಸೋದು. ಮೂರನೇದು, ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಆಟ ಆಡೋದು. ಈ 3ಕ್ಕಿಂತ ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ, ಪ್ರತಿದಿನ ತಪ್ಪಲಾರದೆ ಹೆಚ್ಚು ಹೆಚ್ಚು ಓದೋದು, ಹೆಚ್ಚು ಹೆಚ್ಚು ಬರೆಯೋದನ್ನು ಮಾಡಬೇಕು. ಅವತ್ತು ಶಾಲೆಯಲ್ಲಿ ಸರ್ ಮೇಡಮ್ ಏನು ಪಾಠ ಹೇಳಿರ್ತಾರೋ, ಏನು ಅಭ್ಯಾಸ ಹೇಳಿರ್ತಾರೋ, ಅವತ್ತೇ ಓದಿ, ಅವತ್ತೇ ಬರೆದ ತಯಾರಿ ಮಾಡಿ ಇಟ್ಟು ಬಿಡ್ಬೇಕು. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಅನ್ಬಾರ್ದು. ಅದು ಮೂರ್ಖರ ಲಕ್ಷಣ. ಅದು ಇನ್ನ ಟೈಮ್ ಇದೆ, ಆಮೇಲೆ ತಯಾರಿ ಮಾಡ್ತೀನಿ ಅಂತ ಹೇಳೋರು ಮೂರ್ಖರು, ದಡ್ರು. ಚೆನ್ನಾಗಿ ಓದಬೇಕು.
ಎಷ್ಟು ಚೆನ್ನಾಗಿ ಓದಬೇಕು ಅಂದರೆ ದಿನ ಒಂದು ಏನಾದರೂ ಹೊಸದು ಕಲ್ತ್ಕೋಬೇಕು, ದಿನ ಒಂದು ಏನಾದರೂ ಹೊಸದು ತಿಳ್ಕೋಬೇಕು. ಇಷ್ಟು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಎತ್ತರಕ್ಕೆ ಬೆಳಿಬಹುದು. ನಿಮ್ಮನ್ನೆಲ್ಲ ನೋಡಿ ಊರವರು, ತಂದೆ ತಾಯಿ, ಗುರುಗಳೆಲ್ಲ ಅಭಿಮಾನ ಪಡ್ತಾರೆ. ಹಾಗೆ ಆಗಲಿ ಅಂತ ಆಶಿಸಿ ಭಾಳ ಸಂತೋಷ ಆಯಿತು ಈ ಶಾಲೆನ ನೋಡಿ, ನಿಮ್ಮನ್ನು ನೋಡಿ. ಇಲ್ಲಿಯ ಗುರುಗಳೆಲ್ಲ ಒಳ್ಳೆಯ ಕಳಕಳಿ ಇರೋರು, ನಿಮ್ಮನ್ನೆಲ್ಲ ಬೆಳೆಸಬೇಕು ಅನ್ನೋ ಹಂಬಲ ಇರೋರು. ಅವರ ಕನಸು ಕಳಕಳಿ ಸಾಕಾರ ಆಗಲಿ, ನೀವೆಲ್ಲ ಊರಿನ ಆಸ್ತಿ, ನಾಡಿನ ಆಸ್ತಿ ಆಗಲಿ ಅಂತ ಆಶಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.